ಅಥರ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇವತ್ತು ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಈ ಪ್ರಶ್ನೆ ಪತ್ರಿಕೆಯಿಂದ ಬಹಳಷ್ಟು ಪ್ರಶ್ನೆಗಳು ಮುಂದೆ ಬರ್ತಕ್ಕಂತಹ TET ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ಉತ್ಖನನದ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತಕ್ಕಂತಹ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂಗಳ ಸಹಾಯದಿಂದ ನಾವು ಪ್ರಾಚೀನ ಕಾಲದ ಪುರಾತತ್ವ ಪಳೆಯುಳಿಕೆಗಳನ್ನು ಸಂಶೋಧನೆ ಮಾಡ್ತೀವಿ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ: ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನ ಕಂಡುಹಿಡಿದ ವರ್ಷ. ಇದು ಹರಪ್ಪ ನಿವೇಶನವನ್ನು ದಯಾರಾಮ್ ಸಹಾನಿಯವರು ಯಾವ ವರ್ಷ ಆ ಪ್ರದೇಶವನ್ನು ಸಂಶೋಧಿಸಿದರು, ಪತ್ತೆ ಹಚ್ಚಿದರು ಅಂತಂದರೆ 1921 ಅಂಥೇಳಿ ನಾವು ನೋಡ್ತೀವಿ. ಇಲ್ಲೇ ಕೆಲವಿಷ್ಟು ಮುಂದೆ ಬರ್ತಕ್ಕಂತಹ TET ಪರೀಕ್ಷೆಯಲ್ಲಿ ಹೆಚ್ಚುವರಿ ಕೇಳುವ ಸಂಭವನೀಯತೆ ಇದ್ದಿರ್ತದೆ. ಮುಖ್ಯವಾಗಿ ಗೊತ್ತಿರಲೇಬೇಕಾಗಿದ್ದಿರ್ತಕ್ಕಂತಹ ಕೆಲವು ಪ್ರದೇಶಗಳನ್ನು ನಾವು ನೋಡೋದಾದರೆ, ಒಂದು ಮೊಹೆಂಜೊದಾರೋ ಅಂತಕ್ಕಂತಹ ಪ್ರದೇಶವನ್ನು ಯಾರು ಸಂಶೋಧಿಸಿದರು ಅಂಥೇಳಿ ನೋಡಿದರೆ ನಾವು RD ಬ್ಯಾನರ್ಜಿ ಅಂಥೇಳಿ ಇದನ್ನು ಅವರು ಯಾವ ವರ್ಷ ಪತ್ತೆ ಹಚ್ಚಿದರು ಅಂತಂದರೆ 1919 ಮತ್ತು 1920 ಕಾಲಘಟ್ಟದಲ್ಲಿ ಪತ್ತೆ ಹಚ್ಚಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಈ 19 ಮತ್ತು 20 ಅವಧಿಯಲ್ಲಿ ಈ ಮೆಂಚೆದರೋ ಅಂತಕ್ಕಂತಹ ಪ್ರದೇಶವನ್ನು ಅವರು ಪತ್ತೆ ಹಚ್ಚಿದರು ಅಂಥೇಳಿ. ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಲೋಥಾಲ್ ಅನ್ನುವ ಪ್ರದೇಶವನ್ನು SR ರಾವ್ ಅವರು ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಇದನ್ನು ಯಾವ ವರ್ಷ ಮಾಡಿದರು ಅಂತಂದರೆ 1954ರಲ್ಲಿ ಶೋಧನೆ ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಮತ್ತೊಂದು ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಕಾಲಿಭಂಗನ್ ಅನ್ನುವ ಪುರಾತತ್ವ ನೆಲೆಯನ್ನು BK ಲಾಲ್ ಅವರು ಅದನ್ನು ಉತ್ಖನನ ಕಾರ್ಯಕ್ಕೆ ಒಳಪಡಿಸ್ತಾರೆ. ಯಾವ ವರ್ಷ ಇವರು ಉತ್ಖನನ ಕಾರ್ಯಕ್ಕೆ ಒಳಪಡಿಸಿದರು ಅಂತಂದರೆ 1961ರಿಂದ 1969 ಕಾಲಘಟ್ಟದಲ್ಲಿ ಅದನ್ನು ಉತ್ಖನನಕ್ಕೆ ಒಳಪಡಿಸಿದರು ಅಂಥೇಳಿ ನಾವು ನೋಡ್ತೀವಿ. ಇನ್ನೊಂದು ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಮತ್ತೊಂದು ಪ್ರಮುಖವಾಗಿದ್ದಿರ್ತಕ್ಕಂತಹ ಪ್ರದೇಶ ಯಾವುದು ಅಂತಂದರೆ ಧೋಲಾವೀರ ಅಥವಾ ಧೋಲ್ವೀರ್ ಅಂಥೇಳಿ ನಾವು ಕರಿತೀವಿ. ಇದನ್ನು RS ಬಿಸ್ತಾ ಅವರು ಸಂಶೋಧನೆ ಮಾಡ್ತಾರೆ. RS ಬಿಸ್ತಾ ಅವರು 1989ರಲ್ಲಿ ಈ ಪ್ರದೇಶವನ್ನು ಸಂಶೋಧಿಸಿದರು ಅಂಥೇಳಿ ನಾವು ನೋಡ್ತೀವಿ. ಇದನ್ನು ಬಿಟ್ಟರೆ ಇನ್ನೊಂದು ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂಥದ್ದು ಆ ಪ್ರದೇಶ ಯಾವುದು ಅಂತಂದರೆ ಚಾನ್ಹುದಾರೋ ಅಂತಕ್ಕಂತಹ ಪ್ರದೇಶ. ಚಾನ್ಹುದಾರೋ ಅನ್ನುವ ಪ್ರದೇಶವನ್ನು 2 ಜನ ಇದರಲ್ಲಿ ಸಂಶೋಧನೆಗೆ ಉತ್ಖನನ ಕಾರ್ಯಕ್ಕೆ ಒಳಪಡಿಸ್ತಾರೆ. ಒಬ್ಬರು NG ಮಜುಮ್ದಾರ್, ಇನ್ನೊಬ್ಬರು ME ಮ್ಯಾಕೆ. ಈ ಇಬ್ಬರು ಉತ್ಖನನಕಾರರು 2 ಕಾಲಘಟ್ಟಗಳಲ್ಲಿ ನಾವು ನೋಡ್ತೀವಿ. ಮಜುಮ್ದಾರ್ ಅವರು 1931ರಲ್ಲಿ ಚಾನ್ಹುದಾರೋದಲ್ಲಿ ಉತ್ಖನನ ಕಾರ್ಯವನ್ನು ಮಾಡಿದರೆ, ME ಮ್ಯಾಕೆ ಅವರು 1935ರಿಂದ ಹಿಡಿದುಕೊಂಡು 36ರವರೆಗೆ ಅಲ್ಲಿ
ಶೋಧನಾ ಕಾರ್ಯವನ್ನು ಮಾಡಿದರು ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಮುಂದಿನ ಪ್ರಶ್ನೆಗೆ ಬರಬಹುದಾಗಿದ್ದಿರ್ತಕ್ಕಂಥ ಸಂಭವನೀಯ ಸ್ಥಳಗಳು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತಿಹಾಸದ ಪಿತಾಮಹ ಯಾರು ಅಂಥೇಳಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ನೇರವಾದ ಪ್ರಶ್ನೆಯನ್ನು ಅತ್ಯಂತ ಸರಳವಾಗಿದ್ದಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೆರಾಡೋಟಸ್ ಇತಿಹಾಸದ ಪಿತಾಮಹ ಅಂಥೇಳಿ ನಾವು ನೋಡ್ತೀವಿ. ಮುಂದುವರೆದಂತೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದ ಘಟನೆಯನ್ನು ತಿಳಿಸ್ತಕ್ಕಂಥದ್ದು. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರಾನಾಥದಲ್ಲಿ ನೀಡಿದಿರ್ತಕ್ಕಂಥ ಘಟನೆ ಏನನ್ನು ನಾವು ಸೂಚಿಸ್ತದೆ ಅಂತಂದರೆ ಅದು ಧರ್ಮಚಕ್ರ ಪ್ರವರ್ತನ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸರಿಯಾದ ಉತ್ತರ ಧರ್ಮಚಕ್ರ ಪ್ರವರ್ತನ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿರಿ ಅನ್ನುವುದು ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಏನಿದೆ ಅಂತಂದರೆ, ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ್ ಅನ್ನುವುದು, ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ್ ಅನ್ನುವ ಒಂದು. ಎರಡನೇದು, ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾದನು ಅನ್ನುವುದು ಎರಡನೇದು ಹೇಳಿಕೆ ಕೊಟ್ಟಿರ್ತಕ್ಕಂತಹ ವ್ಯಾಖ್ಯೆ. ಮೂರನೇದು, ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಸಾರಾನಾಥಗಳಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದನು ಅನ್ನುವುದು ಮೂರನೇದು. ನಾಲ್ಕನೇದು, ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಅಂಥೇಳಿ ನಾವು ನೋಡ್ತೀವಿ. ಆದರೆ ಇದರಲ್ಲಿ ತಪ್ಪಾಗಿದ್ದಿರ್ತಕ್ಕಂಥದ್ದು ಅಂತಂದರೆ, ಮಹಾವೀರನು ಪವಿತ್ರ ಕ್ಷೇತ್ರಗಳಾಗಿದ್ದಿರ್ತಕ್ಕಂತಹ ಲುಂಬಿನವನ, ಕಪಿಲವಸ್ತು, ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ನಡೆಸಿದವನು ಅನ್ನುವುದು ಇದು ತಪ್ಪಾಗಿದ್ದಿರ್ತಕ್ಕಂತಹದ್ದನ್ನು ನಾವು ನೋಡ್ತೀವಿ. ಇದರಲ್ಲಿ ಸರಿಯಾಗಿದ್ದಿರ್ತಕ್ಕಂಥದ್ದು ಅಂತಂದರೆ ಸರಿಯಾದ ಉತ್ತರ ಎ, ಬಿ ಮತ್ತು ಡಿಗಳು ಸರಿಯಾಗಿದ್ದಿರ್ತಕ್ಕಂಥವು. ಅಂದರೆ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಥಳಗಳು ಮಹಾವೀರನಿಗೆ ಸೂಚಿಸುವುದರಿಂದ ಸಿ ತಪ್ಪಾಗಿದ್ದಿರ್ತಕ್ಕಂತಹ ಆಪ್ಷನ್ ಆಗುತ್ತದೆ. ಇಲ್ಲಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಿ ತಂದಾಗ ಎ, ಬಿ ಮತ್ತು ಡಿ ಸರಿಯಾಗಿದ್ದಾವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ. ಕೆಳಗೆ ನೀಡಿರ್ತಕ್ಕಂತಹ ಸ್ಥಳಗಳಲ್ಲಿ ಗಾಂಧಾರ ಶೈಲಿ ಗಾಂಧಾರ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರ್ತಕ್ಕಂತಹ ಸ್ಥಳಗಳು ಯಾವುವು ಅಂತ ನೋಡಿದಾಗ ಸರಿಯಾದ ಉತ್ತರ ಮಥುರಾ. ಸರಿಯಾದ ಉತ್ತರ ಶ್ರೀನಗರ, ಕಾನಿಸ್ಕಪುರ, ತಕ್ಷಶಿಲ, ಮಥುರಾ ಅಂಥೇಳಿ ನಾವು ನೋಡ್ತೀವಿ. ಸರಿಯಾದ ಉತ್ತರ ಶ್ರೀನಗರ, ಕಾನಿಸ್ಕಪುರ, ತಕ್ಷಶಿಲ, ಮಥುರಾ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪಟ್ಟಿ ಎ ಮತ್ತು ಗ್ರಂಥಕಾರರು ಮತ್ತು ಪಟ್ಟಿ ಬಿಯಲ್ಲಿ ಅವರು ಬರೆದಿದ್ದಿರ್ತಕ್ಕಂತಹ ಗ್ರಂಥಗಳ ಪಟ್ಟಿಯನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದ್ದಿರ್ತಕ್ಕಂಥದ್ದು. ಇಲ್ಲಿ ವರಾಹಮಿಹಿರನು ಬರೆದಿರ್ತಕ್ಕಂತಹ ಗ್ರಂಥ ವರಾಹಮಿಹಿರನಿಗೆ ಸಂಬಂಧಿಸಿರ್ತಕ್ಕಂತಹ ಗ್ರಂಥ ಯಾವುದು ಅಂತಂದರೆ ಬೃಹತ್ ಜಾತಕ ಅನ್ನುವುದು ವರಾಹಮಿಹಿರನ ಗ್ರಂಥ. ಆರ್ಯಭಟನು ರಚಿಸಿದ್ದಿರ್ತಕ್ಕಂತಹ ಗ್ರಂಥ ಅಂತಂದರೆ ಆತ ಸೂರ್ಯ ಸಿದ್ಧಾಂತ ಅಂತಕ್ಕಂಥ ಗ್ರಂಥವನ್ನು ರಚಿಸ್ತಾನೆ. ಇನ್ನು ವಿಷ್ಣು ಶರ್ಮನು ರಚಿಸಿರ್ತಕ್ಕಂತಹ ಗ್ರಂಥ ಪಂಚತಂತ್ರ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ತಾನೆ. ಇನ್ನು ಕಾಳಿದಾಸನು ಮೇಘದೂತ ಅಂತಕ್ಕಂಥ ಗ್ರಂಥವನ್ನು ರಚನೆ ಮಾಡ್ತಾನೆ. ಇನ್ನು ಅಷ್ಟಾಂಗ ಸಂಗ್ರಹ ಅಂತಕ್ಕಂತಹ ಇದೊಂದು ಗ್ರಂಥ ಅತ್ಯಂತ ಪ್ರಮುಖವಾಗಿದ್ದಿರ್ತಕ್ಕಂಥ ಗ್ರಂಥನು ಅಂಥೇಳಿ ನಾವು ನೋಡ್ತೀವಿ. ಈ ಗ್ರಂಥವನ್ನು ಆಚಾರ್ಯ ವಾಗ್ಭಟ ಅನ್ನುವ ಮಹಾನ್ ವ್ಯಕ್ತಿ ರಚನೆ ಮಾಡಿದ ಅಂತ ನೋಡ್ತೀವಿ. ಅವರು ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ಅಂತಕ್ಕಂಥ ಗ್ರಂಥವನ್ನು ಎರಡು ಪ್ರಸಿದ್ಧವಾಗಿದ್ದಿರ್ತಕ್ಕಂತಹ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಅಷ್ಟಾಂಗ ಹೃದಯ ಅಂತಕ್ಕಂತಹ ಗ್ರಂಥ ಇವೆರಡು ಪ್ರಮುಖವಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಅಂದರೆ ಇದರಲ್ಲಿ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರವನ್ನು ನಾವು ಗುರುತಿಸೋದಾದರೆ ಸರಿಯಾದ ಉತ್ತರ 3 ಸರಿಯಾಗಿದ್ದಿರ್ತಕ್ಕಂಥದ್ದು. ಇಲ್ಲಿ ಅದು ಬಿಗೆ 3 ಸರಿಯಾಗಿದ್ದಿರ್ತಕ್ಕಂಥದ್ದು ನೀವು ಗಮನಿಸಬೇಕು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ
ಜೋಡಿಸಲಾಗಿದೆ ಅಂಥೇಳಿ ನಾವು ನೋಡೋದಾದರೆ, ಅಂದರೆ ಭಾರತದ ಉತ್ತರದಿಂದ ದಕ್ಷಿಣ ಕಡೆ ಗುರುತಿಸೋದಾದರೆ, ಮೊದಲನೇದು ದೇವಗಿರಿ ಅಂತಕ್ಕಂಥದ್ದು ಬರ್ತದೆ. ದೇವಗಿರಿ ಅಲ್ಲಿ ಯಾದವರು ಮನೆತನದವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಿರ್ತಾರೆ. ದೇವಗಿರಿ ಯಾದವರು ಅಂಥೇಳಿ ನಾವು ನೋಡ್ತೀವಿ. ಅದು ಮಹಾರಾಷ್ಟ್ರದಲ್ಲಿ ಬರ್ತದೆ. ದೇವಗಿರಿಯ ಯಾದವರು ಮಹಾರಾಷ್ಟ್ರ. ಎರಡನೇದು ವಾರಂಗಲ್ಲಿನ ಕಾಕತೀಯರು ಅಂಥೇಳಿ ನಾವು ನೋಡ್ತೀವಿ. ಅದು ತೆಲಂಗಾಣದಲ್ಲಿ ಬರ್ತದೆ. ತೆಲಂಗಾಣ ಅಂಥೇಳಿ ನಾವು ನೋಡ್ತೀವಿ. ಅಂದರೆ ಉತ್ತರದಿಂದ ನಾವು ದಕ್ಷಿಣ ಕಡೆ ಅವುಗಳನ್ನು ಜೋಡಿಸಿದಾಗ ಮುಂದಿಂದು ದ್ವಾರ ಸಮುದ್ರದ ಹೊಯ್ಸಳರು ಅಂಥೇಳಿ ನಾವು ನೋಡ್ತೀವಿ. ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ. ಕೊನೆಯದಾಗಿ ಮಧುರೈನ ಪಾಂಡ್ಯರು ಅಂಥೇಳಿ, ಪಾಂಡ್ಯರು ತಮಿಳುನಾಡಿನಲ್ಲಿ ಕಂಡುಬರ್ತಾರೆ. ಹೀಗೆ ಉತ್ತರದಿಂದ ನಾವು ದಕ್ಷಿಣಕ್ಕೆ ಅದನ್ನು ಅನುಕ್ರಮವಾಗಿ ಜೋಡಿಸಿದಾಗ ಸರಿಯಾಗಿದ್ದಿರತಕ್ಕಂಥ ಉತ್ತರ ಯಾವುದು ಅಂತಂದರೆ ದೇವಗಿರಿ, ವಾರಂಗಲ, ದ್ವಾರ ಸಮುದ್ರ ಮತ್ತು ಮಧುರೈ ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಸರಿ, ಟ್ರುತ್ ಅಥವಾ ತಪ್ಪು, ಫಾಲ್ ಎಂತಕ್ಕಂಥ ಅನುಕ್ರಮವಾಗಿ ಜೋಡಣೆಯನ್ನು ಆಯ್ಕೆ ಮಾಡಿ ಅಂಥೇಳಿ ಕೊಟ್ಟಿದ್ದಾನೆ. ಟಿ ಆರ್ ಎಫ್ ಅಂತಕ್ಕಂಥ ಆಪ್ಷನನ್ನು ನೀಡಿದ್ದಾನೆ. ಆ ಕೊಟ್ಟಿರ್ತಕ್ಕಂತಹ ವಾಕ್ಯಗಳು ಈ ರೀತಿಯಾಗಿದ್ದಾವೆ. ಹೊಯ್ಸಳರ ದೇವಾಲಯ ದ್ವಿಕೂಟ ಮಾದರಿಯಲ್ಲಿದೆ ಅನ್ನುವುದು. ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು. ಹೌದು, ಅದು ಸರಿಯಾಗಿದ್ದಿರತಕ್ಕಂಥದ್ದು. ದ್ವಿಕೂಟ ಮಾದರಿಯಲ್ಲಿ ನಾವು ಹೊಯ್ಸಳೇಶ್ವರ ದೇವಾಲಯವನ್ನು ಕಾಣ್ತೀವಿ. ಎರಡನೇದು ಕಮಲ್ ಮಹಲ್ ಹಿಂದೂ ವಾಸ್ತು ಶೈಲಿಗೆ ಉದಾಹರಣೆಯಾಗಿದೆ ಅಂಥೇಳಿ ನೋಡ್ತೀವಿ. ಅದು ತಪ್ಪು. ಯಾಕೆಂತಂದರೆ ಕಮಲ್ ಮಹಲ್ ಅನ್ನುವುದು ಅದು ಹಿಂದೂ ಶೈಲಿಯಲ್ಲಿಲ್ಲ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದ್ದಿದೆ. ಇಂಡೋ ಇಸ್ಲಾಮಿಕ್ ಶೈಲಿ. ಇಸ್ಲಾಮಿಕ್ ಶೈಲಿಯಲ್ಲಿ ಇರುವುದರಿಂದ ಇದು ಹಿಂದೂ ವಾಸ್ತು ಶೈಲಿಯಲ್ಲಿ ಇಲ್ಲ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ವಾಕ್ಯ, ಸೋಮನಾಥಪುರದ ಕೇಶವ ದೇವಾಲಯ ಚತುಷ್ಕೂಟ ಮಾದರಿಯಲ್ಲಿದೆ ಅನ್ನುವುದು. ಇದು ಕೂಡ ತಪ್ಪಾಗಿದ್ದಿರ್ತಕ್ಕಂಥದ್ದು. ಚತುಷ್ಕೂಟದ ಮಾದರಿಯಲ್ಲಿಲ್ಲ, ಅದು ತ್ರಿಕೂಟ ಮಾದರಿಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ತ್ರಿಕೂಟ ಮಾದರಿ. ಕೊನೆಯದಾಗಿ ಪಿಸುಗುಟ್ಟುವ ಮೊಗಸಾಲೆ ಗೋಳುಗುಮ್ಮಟದಲ್ಲಿದೆ, ಅಂದರೆ ಬಿಜಾಪುರದಲ್ಲಿದ್ದಿರ್ತಕ್ಕಂಥ ಗೋಳುಗುಮ್ಮಟದಲ್ಲಿದೆ ಅನ್ನೋದು ಅದಕ್ಕೆ ಸರಿಯಾಗಿದ್ದಿರತಕ್ಕಂತಹ ಉತ್ತರ. ಹೀಗಾಗಿ ಇದು ಎರಡು ಪ್ರಮುಖವಾಗಿದ್ದಿರತಕ್ಕಂತಹ ವಾಕ್ಯಗಳು ಸರಿಯಾಗಿರ್ತಾವೆ. ಹೀಗಾಗಿ ಅವನು ಸರಿ ಮತ್ತು ತಪ್ಪುಗಳನ್ನು ಜೋಡಿಸ್ರಿ ಅಂತ ಹೇಳಿದಾಗ ಮೊದಲನೇದು ಸರಿ ಇದ್ದು ಟ್ರುತ್ ಇದ್ದು, 2 ಮತ್ತು 3 ತಪ್ಪಿದ್ದು, 4ನೇದು ಏನಪ್ಪ ಅಂತಂದರೆ ಸರಿ ಇರೋದ್ರಿಂದ 4ನೇ ಆಪ್ಷನ್ ಏನಪ್ಪ ಅಂತಂದರೆ ಸರಿಯಾಗಿದೆ ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ಅಕ್ಬರನು ದಿನ್ ಇ ಇಲಾಹಿ ಅಂತಕ್ಕಂಥ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಅಕ್ಬರನು ದಿನ್ ಇ ಇಲಾಹಿ ಅಂತಕ್ಕಂತಹ ಧರ್ಮವನ್ನು ಸ್ಥಾಪಿಸಿದನು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂಥೇಳಿ ನೋಡುವುದಾದರೆ, ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದ ಅಕ್ಬರನು. ಹೌದು, ಎಲ್ಲ ಧರ್ಮದ ಜನರನ್ನು ಸಾಮರಸ್ಯತೆಯೆಡೆಗೆ ತರುವುದು ಅಕ್ಬರನ ಉದ್ದೇಶವಾಗಿತ್ತು. ಬಿ, ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಅಂಥೇಳಿ, ಅದು ತಪ್ಪು. ಇಸ್ಲಾಂನ ಧರ್ಮವನ್ನು ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದಾಗಿರಲಿಲ್ಲ. ಇದ್ದಿರತಕ್ಕಂತಹ ಅಂದರೆ ಅಕ್ಬರನು ಏನು 1582ರಲ್ಲಿ ಹಿಂದೂ, ಜೈನ, ಜೊರಾಸ್ಟ್ರಿಯನ್, ಕ್ರಿಶ್ಚಿಯನ್, ಹಿಂದೂ, ಜೈನ, ಕ್ರಿಶ್ಚಿಯನ್ನ, ಕ್ರೈಸ್ತ, ಜೊರಾಸ್ಟ್ರಿಯನ್,
ಜೊರಾಸ್ಟ್ರಿಯನ್ ಈ ಎಲ್ಲ ಧರ್ಮದ ಧರ್ಮಗುರುಗಳನ್ನು ಆತ ತನ್ನ ಈ ಇಬಾದತ್ ಖಾನ ಅಂತಕ್ಕಂತಹ ಇಬಾದತ್ ಖಾನಾಗೆ ಕರೆಯಿಸಿಕೊಂಡು ಇಬಾದತ್ ಖಾನಾದಲ್ಲಿ 1582ಕ್ಕಿಂತ ಮುಂಚಿತವಾಗಿ ಚರ್ಚೆ ಮಾಡಿ ಎಲ್ಲ ಧರ್ಮದಲ್ಲಿದ್ದಿರತಕ್ಕಂತಹ ಉತ್ತಮ ಅಂಶಗಳನ್ನು ಕ್ರೋಢೀಕರಿಸಿ ಒಂದು ತನ್ನದೇ ಆಗಿದ್ದಿರತಕ್ಕಂತಹ ಭಿನ್ನ ಈ ಇಲಾಹಿ ಅಂತಕ್ಕಂತಹ ಹೊಸ ಪಂಥವನ್ನು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಕ್ಕಂತಹ ಕಾರ್ಯವನ್ನು ಅಕ್ಬರ್ ಮಾಡಿದ ಅಂಥೇಳಿ ನೋಡ್ತೀವಿ. ಹೀಗಾಗಿ ಆತ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಲಿಲ್ಲ ಅನ್ನುವುದು ಗೊತ್ತಾಗ್ತದೆ. ಇದರಲ್ಲಿ ಅವನು ಎತ್ತಿ ಹಿಡಿದ ಅಂತಕ್ಕಂತಹ ಆಪ್ಷನ್ ತಪ್ಪಾಗಿದ್ದಿರ್ತಕ್ಕಂಥದ್ದು. ನಾವು ಸಿ ಆಪ್ಷನ್ ಏನದ ಅಂತಂದರೆ ಅಗ್ನಿಯನ್ನು ಪೂಜಿಸುವುದು ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥದ್ದು. ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂತೇಳಿ ಇಲ್ಲಿ ಅಕ್ಬರ್ನ ಯಾವುದೇ ವ್ಯಕ್ತಿಗೆ ತನ್ನ ಧರ್ಮವನ್ನು ಅನುಸರಿಸುವಂತೆ ಕಡ್ಡಾಯ ಮಾಡಲಿಲ್ಲ. ಹೀಗಾಗಿ ಡಿನೂ ಏನಪ್ಪ ಅಂತಂದರೆ ತಪ್ಪಾಗಿದ್ದಿರ್ತಕ್ಕಂಥದ್ದು. ಇಲ್ಲಿ ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಿರ್ತಕ್ಕಂಥವುಗಳು. ಸರಿಯಾದ ಆಪ್ಷನ್ ಈಗ ಒಂದರಲ್ಲಿ ನಾವು ನೋಡ್ತೀವಿ, ಎ ಮತ್ತು ಸಿ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಂದರೆ ತಾಳಿಕೋಟೆ ಕದನ, ಮೊದಲನೇ ಪಾಣಿಪತ್ ಕದನ, ಶಿವಾಜಿ ಕಿರೀಟಧಾರಣೆ, ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಅಂತೇಳಿ. ಮೊದಲನೇದು ತಾಳಿಕೋಟೆ ಕದನ ನಡೆದಿರತಕ್ಕಂತಹ ಕಾಲಘಟ್ಟವನ್ನು ನೋಡೋದಾದರೆ ತಾಳಿಕೋಟೆ ಕದನ ಕಾಲಘಟ್ಟ 1565ರಲ್ಲಿ ತಾಳಿಕೋಟೆ ಕದನ ನಡೀತದೆ. ಆದಿಲ್ಶಾಹಿಗಳ ಮಧ್ಯೆ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ನಡೀತದೆ. ಅನಂತರ ಮೊದಲನೇ ಪಾನಿಪತ್ ಯಾವಾಗ ನಡೀತದೆ ಅಂತಂದರೆ 1526ರಲ್ಲಿ ಇದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ನಡೀತದೆ. ಮೂರನೇದು ಶಿವಾಜಿಯ ಕಿರೀಟ ಧಾರಣೆ ಅಂತೇಳಿ ನೋಡ್ತೀವಿ ನಾವು. ಶಿವಾಜಿ ಕಿರೀಟ ಧಾರಣೆ ನಡೆದಿರ್ತಕ್ಕಂಥ ಕಾಲಘಟ್ಟ 1674 ಶಿವಾಜಿ ಕಿರೀಟ ಧಾರಣೆ ನಡೆದಿರ್ತಕ್ಕಂಥದ್ದು. ಇನ್ನು ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ ಮಾಡಿರ್ತಕ್ಕಂತಹ ಕಾಲಘಟ್ಟ ನೋಡೋದಾದರೆ 1327ರಲ್ಲಿ ಆತ ದೆಹಲಿಯಿಂದ ದೇವಗಿರಿಗೆ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಅಂಥೇಳಿ ನೋಡ್ತೀವಿ. ಈಗ ಈ ಕೊಟ್ಟಿರ್ತಕ್ಕಂತಹ ಇಸ್ವಿಗಳ ಆಧಾರದ ಮೇಲೆ ಮೊದಲಿಗೆ ನಮಗೆ ಡಿ ಏನಪ್ಪ ಅಂತಂದರೆ ಮೊದಲ ಸ್ಥಾನಕ್ಕೆ ಬರ್ತದೆ. ಇವೆಲ್ಲವುಗಳಲ್ಲಿ ನೋಡಿದಾಗ ಡಿ ಮೊದಲ ಸ್ಥಾನದಲ್ಲಿರುವುದು 4ನೇ ಆಪ್ಷನ್ಸ್ರಲ್ಲಿ ಮಾತ್ರ ಇರುವುದರಿಂದ ಸರಿಯಾದ ಉತ್ತರ 4ನೇ ಆಪ್ಷನ್ಸ್ ಆಗಿರ್ತದೆ. ಮೊದಲನೇದು ಮೊಹಮ್ಮದ್ ಬಿನ್ ತುಘಲಕನ ರಾಜಧಾನಿ ಬದಲಾವಣೆ, ಎರಡನೇದು ಮೊದಲನೇ ಪಾಣಿಪತ್ ಕದನ ನಡೆದಿರ್ತಕ್ಕಂಥದ್ದು, ಮೂರನೇದು ತಾಳಿಕೋಟೆ ಕದನ, ಅನಂತರ ಶಿವಾಜಿಯ ಈ ಕಿರೀಟ ಧಾರಣೆ ನಡೀತು ಅಂತೇಳಿ ನಾವು ನೋಡ್ತೀವಿ. ಶಿವಾಜಿ ಆ ಸಂದರ್ಭದಾಗ ಆತ ತನಗೆ ಛತ್ರಪತಿ ಅಂತಕ್ಕಂಥ ಬಿರುದನ್ನು ಪಡೆದುಕೊಂಡ ಅಂತೇಳಿ ನೋಡ್ತೀವಿ. ಛತ್ರಪತಿ ಅಂತಂದರೆ ರಾಜರ ರಾಜ ಅಂತಕ್ಕಂತಹ ಅರ್ಥವನ್ನು ನೀಡ್ತದೆ. ಛತ್ರಪತಿ ಅಂತಕ್ಕಂತಹ ಬಿರುದನ್ನು ಶಿವಾಜಿ ಬಿರುದನ್ನು ಪಡೆದ ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ, ದ್ವೈತ ಸಿದ್ಧಾಂತದ ತತ್ವ ಅದ ಯಾವುದಕ್ಕೆ ಸಂಬಂಧಪಟ್ಟದ, ಏನನ್ನು ಸೂಚಿಸ್ತದ ಅಂಥೇಳಿ ನೋಡೋದಾದರೆ ದ್ವೈತ ಸಿದ್ಧಾಂತ ಅನ್ನೋದು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಅನ್ನುವುದನ್ನು ಸೂಚಿಸ್ತದೆ. ಸರಿಯಾದ ಉತ್ತರ ಇದೇ ಆಗಿದ್ದಿರ್ತಕ್ಕಂಥದ್ದು. ದ್ವೈತ ಅಂದರೆ ಎರಡು ಅಂತಂದರೆ ಯಾವುವು? ಜೀವಾತ್ಮ ಮತ್ತು ಪರಮಾತ್ಮ. ಜೀವಾತ್ಮ ಅಂತಂದರೆ ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮ ಅಂತಂದರೆ ಸರ್ವೋಚ್ಚ ಆತ್ಮ ಅಥವಾ ದೇವರು ಅಂತಕ್ಕಂಥದ್ದು. ಹೀಗಾಗಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಇರುತ್ತವೆ ಅಂಥೇಳಿ ತಿಳಿಸಿರ್ತಕ್ಕಂತಹ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂತಹ ವ್ಯಕ್ತಿ ಯಾರಂತಂದ್ರೆ ಮಧ್ವಾಚಾರ್ಯರು ಅಂಥೇಳಿ ನಾವು ನೋಡ್ತೀವಿ. ಇದನ್ನು ಮಧ್ವಾಚಾರ್ಯರ ಸಿದ್ಧಾಂತವಾಗಿದ್ದಿರ್ತದೆ. ಮುಂದೆ ಇದೇ ಏನಪ್ಪ ಅಂತಂದರೆ ಇದರ ಮೇಲೇ ಹೊಸ ಪ್ರಶ್ನೆ ಬರುವ ಸಾಧ್ಯತೆಗಳಿದ್ದಿರ್ತವೆ. ಅದಕ್ಕಾಗಿ ಅತ್ಯಂತ ಈಸಿಯಾಗಿದ್ದಿರ್ತಕ್ಕಂತಹ ಒಂದು ನಾವು ಕೋಡನ್ನು ಮಾಡ್ಕೋಬೇಕಾದ್ರೆ ಮಧ್ವಾಚಾರ್ಯರು
ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಅಂತ ನೋಡ್ತೀವಿ. ನಂತರ ಬಸವೇಶ್ವರರು. ಮಧ್ವಾಚಾರ್ಯರು ಅವರ ಸಿದ್ಧಾಂತ ದ್ವೈತ ಸಿದ್ಧಾಂತ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ ಸಿದ್ಧಾಂತ, ಇನ್ನು ಬಸವೇಶ್ವರವರದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಹೀಗಾಗಿ ಮುಂದಿನ ಯಾವುದೇ ಕೇವಲ TET ಪರೀಕ್ಷೆಗೆ ಮಾತ್ರ ಇವಲ್ಲ, ಇನ್ನು ಉಳಿದಂತೆ ಯಾವುದೇ ಪರೀಕ್ಷೆಗೆ ಇದು ಉಪಯುಕ್ತ ಅಂಥೇಳಿ ನಾವು ಪರಿಗಣಿಸಬೇಕಾಗ್ತದೆ. ಸರಿಯಾದ ಉತ್ತರ ಅದು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಅನ್ನೋದನ್ನು ನಾವು ನೋಡ್ತೀವಿ. ಯಾಕೆಂತಂದರೆ ಈ ಮುಂದಿನ ಪ್ರಶ್ನೆನ ಈಗ ತಾನೇ ಹೇಳಿದ ಹಾಗೆ ಮಧ್ವಾಚಾರ್ಯರನ್ನು ಬಿಟ್ಟು ಶಂಕರಾಚಾರ್ಯರು ಹೇಳಿದಾಗ ಅದ್ವೈತ ಅಂತ ಹೇಳ್ತಾರೆ. ಅವರು ಅದ್ವೈತ ಅಂತಕ್ಕಂತಹ ಅರ್ಥ ಏನಾಗುತ್ತಂದರೆ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಅಂತಕ್ಕಂಥ ಅರ್ಥವನ್ನು ನೀಡ್ತದೆ. ಅದ್ವೈತ ಸಿದ್ಧಾಂತ ಶಂಕರಾಚಾರ್ಯರ ಇವ್ರದ್ದು ಅದ್ವೈತ ಸಿದ್ಧಾಂತ. ಅದ್ವೈತ ಅಂತಂದರೆ ಎರಡಲ್ಲದು ಅಂಥೇಳಿ ಅರ್ಥವನ್ನು ನೀಡ್ತದೆ. ಅದ್ವೈತ ಅಂತಂದರೆ ಎರಡಲ್ಲದು ಅಂದರೆ ಈ ಜೀವ ಮತ್ತು ಪರಮಾತ್ಮ ಅಂದರೆ ಮನುಷ್ಯನ ವೈಯಕ್ತಿಕ ದೇಹದಲ್ಲಿದ್ದಿರತಕ್ಕಂತಹ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ, ಅವೆರಡೂ ಒಂದೇ ಅಂತಕ್ಕಂತಹ ಮಾತನ್ನು ಅಥವಾ ಆ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥವ್ರು ಶಂಕರಾಚಾರ್ಯರು ಅಂಥೇಳಿ ನಾವು ನೋಡ್ತೀವಿ. ಇನ್ನಿದ್ರ ಮುಂದುವರೆದಂತೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ. ಅವರು ಅಂದರೆ ಜೀವಾತ್ಮ ಪರಮಾತ್ಮ ಏನಪ್ಪ ಅಂತಂದರೆ ಬೇರೆ ಬೇರೆ, ಆದರೆ ಅವೆರಡೂ ಪರಮಾತ್ಮನ ಅಧೀನ ಅಂತಕ್ಕಂಥ ಮಾತನ್ನು ಹೇಳೋದನ್ನು ನಾವು ನೋಡ್ತೀವಿ. ಇನ್ನು ಕೊನೆಯದಾಗಿ ಬಸವೇಶ್ವರವರು ಶಕ್ತಿ ವಿಶಿಷ್ಟಾದ್ವೈತವನ್ನು ಕಾಯಕ ಸಿದ್ಧಾಂತದಲ್ಲಿ ಕಾಣ್ತಾರೆ. ನಾವು ಯಾವುದೇ ದೇವರನ್ನು ಕಾಣಬೇಕಾದ್ರೆ ಕಾಯಕದಲ್ಲಿ ಕಾಣಬೇಕು ಅಂತಕ್ಕಂತಹ ಮಾತನ್ನು ಬಸವೇಶ್ವರವರು ತಿಳಿಸ್ತಾರೆ. ಮುಂದಿನ ಪ್ರಶ್ನೆ, ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅಂಥೇಳಿ ನಾವು ನೋಡೋದಾದರೆ ಕೊಟ್ಟಿರ್ತಕ್ಕಂಥ ಈ ಆಪ್ಷನ್ಗಳಲ್ಲಿ ಅನ್ನ ದಾಸೋಹದಿಂದ ಕಲ್ಯಾಣ ಕ್ರಾಂತಿ ಆಯಿತಾ? ಇಲ್ಲ, ಅನ್ನ ದಾಸೋಹದಿಂದ ಸಮಾಜಮುಖಿ ಕಾರ್ಯ ಇರೋದರಿಂದ ಕಲ್ಯಾಣ ಕ್ರಾಂತಿ ಆಗಲಿಲ್ಲ. ಅಂತರ್ಜಾತಿ ವಿವಾಹದಿಂದ ಕಲ್ಯಾಣ ಕ್ರಾಂತಿ ಆಯಿತಾ ಅಂತ ಕೇಳಿದರೆ ಹೌದು. ಅಣ್ಣ ಬಸವಣ್ಣವರು ಕಲ್ಯಾಣದಲ್ಲಿ ಈ ತಮ್ಮ ಅನುಭವ ಮಂಟಪದಲ್ಲಿ ನಡೆದಿರತಕ್ಕಂತಹ ಅಂತರ್ಜಾತಿ ವಿವಾಹಗಳ ಮಾಡಿದ ಪರಿಣಾಮವಾಗಿ ಈ ಸಂಪ್ರದಾಯವಾದಿಗಳು ಅದನ್ನು ತೀವ್ರವಾಗಿ ವಿರೋಧಿಸಿ ಪರಿಣಾಮವಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಉಂಟಾಯಿತು ಅಂಥೇಳಿ ನಾವು ನೋಡ್ತೀವಿ. ಬಸವೇಶ್ವರ ವೈದಿಕ ಧರ್ಮವನ್ನು ಖಂಡಿಸಿದರು ಅನ್ನೋದು ತಪ್ಪ, ಬಸವೇಶ್ವರರು ಮಂತ್ರಿ ಪದವಿಯನ್ನು ತ್ಯಜಿಸಿದರು ಅನ್ನೋದಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಾತಂದರೆ ಅಂತರ್ಜಾತಿ ವಿವಾಹ ಕಲ್ಯಾಣ ಕ್ರಾಂತಿಗೆ ಕಾರಣವಾಯಿತು ಅನ್ನೋದು. ಇನ್ನು ಮುಂದಿನ ಪ್ರಶ್ನೆ, 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮ ಏನಾತಂದರೆ ಯಾಕೆ ಅಂತಂದರೆ ಈ ಮುಂಚಿತವಾಗಿ 1453ರವರೆಗೆ ಕಾನ್ಸ್ಟಾಂಟಿನೋಪಲ್ ನಗರದ ಮುಖಾಂತರ ನಡೀತಕ್ಕಂತಹ ಈ ವ್ಯಾಪಾರ ಅಲ್ಲಿಗೆ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಈ ವಶಪಡಿಸಿಕೊಂಡ ಪರಿಣಾಮವಾಗಿ ಸರ್ವೇ ಸಾಮಾನ್ಯವಾಗಿ ಆ ದಾರಿ ಅಷ್ಟು ವ್ಯಾಪಾರಕ್ಕೆ ಸೂಕ್ತವಲ್ಲದ ಕಾರಣ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದಿರ್ತಕ್ಕಂಥದ್ದು ಇದು ಸರಿಯಾದ ಉತ್ತರ ಅಂಥೇಳಿ ನಾವು ನೋಡ್ತೀವಿ. ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಕಂಡು ಹಿಡಿದಿದ್ದು ಯಾವುದರ ಪರಿಣಾಮ ಅಂತಂದರೆ 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡಿದ್ದರ ಪರಿಣಾಮ ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, 3ನೇ ಕಾರ್ನಾಟಿಕ್ ಕದನದಲ್ಲಿ ಫ್ರೆಂಚರು ಸೋಲನ್ನೊಪ್ಪದಿದ್ದರೆ ಅಂದರೆ 3ನೇ ಕಾರ್ನಾಟಿಕ್ ಕದನ ನಡೆಯುವ ಸಂದರ್ಭದಲ್ಲಿ ಅಂದರೆ ಕೊನೆಯದಾಗಿ ಫ್ರೆಂಚರಿಗೆ ಮತ್ತು ಬ್ರಿಟಿಷರಿಗೆ ನಡೆದಿರತಕ್ಕಂತಹ ಯುದ್ಧದಾಗ 1756ರಿಂದ 1763ರವರೆಗೆ ನಡೆದಿರ್ತಕ್ಕಂತಹ ಈ ಆಂಗ್ಲೋ ಫ್ರೆಂಚ್ ಯುದ್ಧ ಅಂದ್ರೂ ಒಂದೇ, 3ನೇ ಕಾರ್ನಾಟಿಕ್ ಯುದ್ಧ ಅಂದ್ರೂ ಒಂದೇ. ಇದಕ್ಕಿನ್ನೂ ಒಂದು ಕರೀತಾರೆ ವಾಂಡಿವಾಶ್ ಕದನ ಅಂಥೇಳಿ ನಾವು ಕರಿತೀವಿ. ವಾಂಡಿವಾಶ್ ಕದನ
ಬೇರೆ ಬೇರೆ ಪರೀಕ್ಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಏನಿದು ವಾಂಡಿವಾಶ್ ಕದನ ಅಂತಂದರೆ, ಈ 3ನೇ ಕರ್ನಾಟಕ ಯುದ್ಧದ ಸಂದರ್ಭದಲ್ಲಿ ವಾಂಡಿವಾಶ್ ಕೋಟೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಈ ಫ್ರೆಂಚ್ ಅಧಿಕಾರಿಯಾಗಿದ್ದಿರ್ತಕ್ಕಂಥ ಕೌಂಟ್ ಡಿ ಲ್ಯಾಲಿ, ಫ್ರೆಂಚ್ ಅಧಿಕಾರಿ ಕೌಂಟ್ ಡಿ ಲ್ಯಾಲಿ ಏನಪ್ಪ ಅಂತಂದರೆ ತನ್ನ ಸೈನ್ಯವನ್ನು ಕಳಿಸ್ತಾನೆ. ಆವಾಗ ಬ್ರಿಟಿಷ್ ಅಧಿಕಾರಿಯಾಗಿದ್ದಿರ್ತಕ್ಕಂತಹ ಸರ್ ಐರ್ಕೂಟ್ ಅವನನ್ನು ಸೋಲಿಸಿ ಸಂಪೂರ್ಣವಾಗಿ ಅದನ್ನು ವಶಪಡಿಸಿಕೊಂಡ ಪರಿಣಾಮವಾಗಿ ಫ್ರೆಂಚರು ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾರೆ. ಸೋಲನ್ನು ಅನುಭವಿಸಿದ ಪರಿಣಾಮವಾಗಿ ದಕ್ಷಿಣ ಭಾಗದಲ್ಲಿದ್ದಿರ್ತಕ್ಕಂತಹ ಭೂಪ್ರದೇಶಗಳು ಬ್ರಿಟಿಷರ ಅಧೀನಕ್ಕೆ ಹೋಗ್ತಾವೆ. ಹೀಗಾಗಿ ಈ ಕೇಳಿರ್ತಕ್ಕಂಥ ಪ್ರಶ್ನೆ ಏನಾಗ್ತಂದರೆ, ಈ ಏನಾದರೂ 3ನೇ ಕರ್ನಾಟಕ ಕದನದಲ್ಲಿ ಫ್ರೆಂಚರು ಸೋಲದೇ ಇದ್ದರೆ ಏನಾಗ್ತಿತ್ತು, ಪರಿಣಾಮ ಏನಾಗ್ತಿತ್ತು ಅಂಥೇಳಿ ಕೇಳಿದ್ದಾರೆ. ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿತ್ತು. ಹೌದು. ಬ್ರಿಟಿಷ್ ಸಾಮ್ರಾಜ್ಯದ ಬದಲಾಗಿ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿತ್ತು ಅನ್ನೋದು ಸರಿಯಾಗಿ ಇದ್ದಿರ್ತಕ್ಕಂಥದ್ದು. ಫ್ರೆಂಚರು ಹಾಗೂ ಇಂಗ್ಲೀಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗುತ್ತಿತ್ತು ಅನ್ನೋದು ತಪ್ಪು. ಯಾಕಂತಂದರೆ ಅವರು ಭದ್ರ ಶತ್ರುಗಳಾಗಿರುವುದರಿಂದ ಅವರ ಮಧ್ಯೆ ವೈರತ್ವ ಇದ್ದೇ ಇರ್ತಿತ್ತು. ಯಾಕೆ ಅಂತಂದರೆ ಇಲ್ಲಿ 2 ಉತ್ತರಗಳನ್ನು ನೋಡ್ತೀವಿ. ಫ್ರೆಂಚರ ಅಧೀನದಲ್ಲಿ ಬ್ರಿಟಿಷರು ಸಂಪೂರ್ಣ ಸೋತಿದ್ದರೆ ಭಾರತದಲ್ಲಿ ಬ್ರಿಟಿಷರು ಇರ್ತಾನೆ ಇರಲಿಲ್ಲ. ಅವರು ತಮ್ಮ ತಾಯ್ನಾಡಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬರ್ತಿತ್ತು. ಹೀಗಾಗಿ ಸ್ನೇಹ ಬಾಂಧವ್ಯ ಏರ್ಪಡ್ತಿತ್ತು ಅನ್ನೋದು ತಪ್ಪಾಗಿದ್ದಿರ್ತಕ್ಕಂತಹ ಉತ್ತರ. ಮುಂದಿನ ಆಪ್ಷನ್ ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಿತ್ತು ಅನ್ನೋದು ಇದು ತಪ್ಪಾದ ಉತ್ತರ. ಯಾಕಂದರೆ ಅವರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡಾಗ ಯಾವ ರೀತಿ ಆಡಳಿತ ಮಾಡ್ತಾಯಿದ್ರು ಅನ್ನೋದು ಕಾರ್ಯವೈಖರಿ ಮೇಲೆ ಹೋಗುತ್ತಿತ್ತು. ಇನ್ನು ಫ್ರೆಂಚರ ಭಾಷೆ ಭಾರತೀಯ ಸಂಪರ್ಕ ಭಾಷೆ ಆಗ್ತಿತ್ತು. ಹೌದು, ಸತ್ಯ. ಇಲ್ಲಿ ಫ್ರೆಂಚರು ಈಗ ಹೆಂಗೆ ಬ್ರಿಟಿಷರು ಇಂಗ್ಲೀಷ್ ಬದಲಾಗಿ ಫ್ರೆಂಚ್ ಭಾಷೆ ಏನಪ್ಪ ಅಂದ್ರೆ ಭಾರತದಲ್ಲಿ ಆಡಳಿತ ಭಾಷೆ ಆಗ್ತಿತ್ತು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥದ್ದು. ಇದು ಸರಿಯಾದ ಉತ್ತರ ಇದರಲ್ಲಿ ಯಾವುದು ಅಂತಂದರೆ 1 ಮತ್ತು ಎ ಮತ್ತು ಡಿ ಸರಿಯಾಗಿರುವುದರಿಂದ ಸರಿಯಾದ ಉತ್ತರ 3ರಲ್ಲಿದ್ದಿರ್ತಕ್ಕ ಎ ಮತ್ತು ಡಿ ಮಾತ್ರ ಸರಿಯಾಗಿದ್ದಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ? 1857ರ ಘಟನೆಗೆ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಯಾವ ಕಾರಣ ವಿಫಲತೆಗೆ ಕಾರಣವಲ್ಲ, ಘಟನೆಗೆ ಕಾರಣವಲ್ಲ ಅಂಥೇಳಿ ನೋಡ್ತೀವಿ. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಅನ್ನುವುದು ಕಾರಣವಲ್ಲ ಅಂಥೇಳಲ್ಲ. ಅದು ಯಾವುದು ಸರಿಯಾದ ಉತ್ತರ ಅಂತಂದರೆ ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ ಅನ್ನುವುದು ಕಾರಣವಲ್ಲ. ಯಾಕೆ ಅಂತಂದರೆ ದ್ವಿಸರ್ಕಾರ ಪದ್ಧತಿ ಜಾರಿಗೆ ಬಂದಿರತಕ್ಕಂಥದ್ದು 1765ರಲ್ಲಿ ರಾಬರ್ಟ್ ಕ್ಲೇವನು ಇದನ್ನು ಜಾರಿಗೆ ತಂದಿರ್ತಾನೆ. ಭಾಳ ಇಂಪಾರ್ಟೆಂಟ್. ಇದು ಇನ್ನಿತರ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇದೆ. ರಾಬರ್ಟ್ ಕ್ಲೈವ್ ಇದನ್ನು ಜಾರಿಗೆ ತರ್ತಾನೆ. ಯಾಕಂತಂದರೆ 1764ರಲ್ಲಿ ಬಕ್ಸಾರ್ ಕದನವಾಗಿರುತ್ತದೆ. ಬಕ್ಸಾರ್ ಕದನದಲ್ಲಿ ಸಂಪೂರ್ಣವಾಗಿ ಮೊಘಲ್ ಚಕ್ರವರ್ತಿ ಆಗಿರಬಹುದು ಹಾಗೂ ಬಂಗಾಳದ ನವಾಬ, ಔಧ ನವಾಬರು ಸಂಪೂರ್ಣವಾಗಿ ಸೋತ ಪರಿಣಾಮವಾಗಿ ಈ ಬಂಗಾಳ, ಬಿಹಾರ, ಒರಿಸ್ಸಾ ಬ್ರಿಟಿಷರ ಅಧೀನಕ್ಕೆ ಬಂದಿರ್ತದೆ. ಹೀಗಾಗಿ ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಅವರು 1765ರಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. 1765ರಲ್ಲಿ ಬಹಳ ದೂರದ ಕಾಲಘಟ್ಟದಲ್ಲಿ ಇದು ನಡೆದಿದ್ದರಿಂದ ಮುಂದೆ ನಮಗೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರುವುದರಿಂದ ಭಾರತ ಪ್ರಥಮ ಸಂಗ್ರಾಮದ ವಿಫಲತೆಗೆ ವಿಫಲತೆಗೆ ಈ ಕೆಳಗಿನ ಘಟನೆ ಕಾರಣವಲ್ಲ ಅಂಥೇಳಿ ನೋಡ್ತೀವಿ. ಅದಕ್ಕಾಗಿ ಅದು ಸರಿಯಾದ ಉತ್ತರ ಏನಾಗ್ತದೆ ಅಂತಂದರೆ ಬ್ರಿಟಿಷರು ಜಾರಿಗೆ ತಂದ ದ್ವಿಸರ್ಕಾರ ಪದ್ಧತಿ ಅಲ್ಲ ಅಂಥೇಳಿ. ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥದ್ದು ಕಾರಣ ಅಂತಂದರೆ ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಅಂದರೆ ನಮ್ಮ ಭಾರತದ ದಂಗೆಕೋರರಲ್ಲಿ ಸಮಾನವಾಗಿರ್ತಕ್ಕಂಥ ಉದ್ದೇಶ ಇರಲಿಲ್ಲ. ನಾವು ಯಾವ ಉದ್ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದು ದಂಗೆಕೋರಲ್ಲಿ ಇರಲಿಲ್ಲ. ಒಂದು ಪ್ರದೇಶವನ್ನು ವಶಪಡಿಸಿಕೊಂಡ ನಂತರದಲ್ಲಿ 2ನೇ ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಹೊರಡ್ತಿದ್ದರೆ ಹೊರತು ಹಿಂದಿನ ಪ್ರದೇಶವನ್ನು ಯಾವ ರೀತಿಯಾಗಿ ನಾವು ಭದ್ರವಾಗಿ ತಮ್ಮ ಬಳಿ ಇಟ್ಕೊಳ್ಬೇಕು ಅಂತಕ್ಕಂತಹ ವಿಚಾರ ಆಗಿರಬಹುದು. ಆ ಒಂದು ಯೋಜನೆ ನಮ್ಮ
ಭಾರತೀಯ ದಂಗೆಕೋರರಲ್ಲಿ ಇರಲಿಲ್ಲ. ಹೀಗಾಗಿ ಇದೊಂದು ಸರಿಯಾಗಿದ್ದಿರತಕ್ಕಂಥದ್ದು. ಎರಡನೇದು, ಸುಸಜ್ಜಿತ ಸೇನೆ ಮತ್ತು ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮವನ್ನು ಹತ್ತಿಕ್ಕಲಿಕ್ಕೆ ಸಹಕರಿಸಿದವು. ನಮ್ಮ ಭಾರತದಲ್ಲಿ ಅತ್ಯಂತ ಹಳೆಯ ಮಾದರಿಯ ಈ ಭರ್ಜಿ ಅಥವಾ ಈ ಚಾಕು ಅಂತಕ್ಕಂತಹ ಖಡ್ಗಗಳಂತಕ್ಕಂತಹ ಆಯುಧಗಳಿದ್ದು, ಬ್ರಿಟಿಷರಲ್ಲಿ ಏನಾಗಿತ್ತು ಅಂತಂದರೆ ಆ ಹೊತ್ತಿಗೆ ರಾಯಲ್ ಎನ್ಫೀಲ್ಡ್ ಅಂತಕ್ಕಂತಹ ಪಿಸ್ತೂಲ್ಗಳು, ಗನ್ನುಗಳು ಬಂದಿದ್ದ ಪರಿಣಾಮವಾಗಿ ಭಾರತೀಯರನ್ನು ಅತಿ ಬೇಗನೆ ಈ ಸುಸಜ್ಜಿತ ಸೈನ್ಯ ಮತ್ತು ತಮ್ಮಲ್ಲಿದ್ದಿರತಕ್ಕಂಥ ಸಂಪನ್ಮೂಲ ಶಸ್ತ್ರಾಸ್ತ್ರಗಳ ಸಹಾಯದಿಂದ ಅದನ್ನು ಹತ್ತಿಕ್ಕಲಿಕ್ಕೆ ಸಹಕಾರಿಯಾಯಿತು. ಹೀಗಾಗಿ ಆ ಘಟನೆ ವಿಫಲವಾಗಲಿಕ್ಕೆ ಇದು ಒಂದು ಕಾರಣವಾಯಿತು. ಇನ್ನು ಮೂರನೇದು, ಭಾರತ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ. ಹೌದು, ತಮ್ಮ ರಾಜ್ಯದ ಉಳಿವಿಗಾಗಿ ಅವರು ಹೋರಾಟ ಮಾಡಿದರೆ ಹೊರತಾಗಿ ದೇಶದ ಹೋರಾಟಕ್ಕಾಗಿ ಅಥವಾ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಲ್ಲ. ಕೇವಲ ತಮ್ಮ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವುದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವಾದ ನೀತಿ ಏನ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ಕಾರಣದಿಂದ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕಂಪ್ನಿ ಸರ್ಕಾರದ ವಿರುದ್ಧ ದಂಗೆ ಏಳಲಿಕ್ಕೆ ಕಾರಣವಾಗಿದ್ದಿರ್ತದೆ. ಏನಿದು, ಇದರ ಸ್ವಲ್ಪ ಹಿನ್ನೆಲೆ ನೋಡೋದಾದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈ ದಾಮೋದರ ರಾವ್ ಅಂತಕ್ಕಂಥ ಒಂದು ಮಗುವನ್ನು ದತ್ತಕ್ಕೆ ತೆಗೆದುಕೊಂಡಿರ್ತಾರೆ. ದಾಮೋದರ ರಾವ್ ಅನ್ನುವ ಮಗುವನ್ನು ದತ್ತಕ್ಕೆ ತೆಗೆದುಕೊಂಡಿದ್ದಿರ್ತಾರೆ. ಈ ದತ್ತಕವನ್ನು ಬ್ರಿಟಿಷ್ ಸರ್ಕಾರ ಅಂಗೀಕರಿಸದೇ ಇದ್ದ ಕಾರಣ ಅವರು ಬ್ರಿಟಿಷರ ವಿರುದ್ಧವಾಗಿ 1857 ಕಾಲಘಟ್ಟದಲ್ಲಿ ಹೋರಾಟದಲ್ಲಿ ಇಳಿದರು ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ನಮಗೆ ಇಲ್ಲೇ ಸಿಗ್ತದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ 1848ರಲ್ಲಿ ಜಾರಿಗೆ ಬಂತು. ಯಾರಿಗೆ ಜಾರಿಗೆ ತಂದ್ರಿದ್ದನ್ನು? ಲಾರ್ಡ್ ಜಾರಿಗೆ ತಂದ ವ್ಯಕ್ತಿ ಲಾರ್ಡ್ ಡಾಲ್ ಹೌಸಿ ಇದನ್ನು ಜಾರಿಗೆ ತಂದ ಅನ್ನೋದು ಇದಿಷ್ಟು ಮಾಹಿತಿ ಗುರುತಿರಬೇಕಾಗಿದ್ದಿರ್ತಕ್ಕಂಥ. ಮತ್ತು ಇನ್ನೊಂದು, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ವಿಚಾರವಾಗಿ ತಿಳ್ಕೊಬೇಕಾಗಿದ್ದಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವ ಸಂದರ್ಭದಲ್ಲಿ ಬ್ರಿಟಿಷರು ಈ ನೀತಿಗೆ ಸಹಕಾರ ನೀಡ್ತಾ ಇರಲಿಲ್ಲ ಅಂತಂದರೆ, ಈಗ ಒಬ್ಬ ರಾಜನಿಗೆ ಸಹಜವಾಗಿ ಉತ್ತರಾಧಿಕಾರಿ ಇಲ್ಲದೇ ಇದ್ದರೆ ಆ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಾಗ್ತಾಯಿತ್ತು. ಉದಾಹರಣೆಗಾಗಿ, ಈ ಮುಂಚಿತವಾಗಿ ಆ ರಾಜ್ಯ ಬ್ರಿಟಿಷರ ಅಧೀನಕ್ಕೆ ಒಮ್ಮೆ ಹೋಗಿ ಅವರ ಬಳಿಯಿಂದ ಸೋತಾಗ ಮರಳಿ ಬ್ರಿಟಿಷರು ಅವರಿಗೆ ನೀಡಿದಾಗ ಅಂತಹ ರಾಜನು ದತ್ತು ಮಗುವನ್ನು ಸ್ವೀಕಾರ ಮಾಡುವುದು ಈ ಬ್ರಿಟಿಷ್ ನೀತಿಯಲ್ಲಿ ಇರಲಿಲ್ಲ. ಹೀಗಾಗಿ ಅಂತಹ ಮಗುವಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯನ್ನು ನಾವು ನೋಡ್ತೀವಿ. ಬಹಳಷ್ಟು ಇತರೆ ಪುಸ್ತಕಗಳನ್ನು ನಾವು ನೋಡಿದಾಗ ಅದಕ್ಕೆ ಬೇರೆ ಭಿನ್ನವಾಗಿದ್ದಿರ್ತಕ್ಕಂಥದ್ದು. ಆದರೆ ಸರಿಯಾಗಿದ್ದಿರ್ತಕ್ಕಂಥ ಅವರು 3 ರೀತಿಯ ನೀತಿಯನ್ನು ಅನುಸರಿಸಿರ್ತಾರೆ ಬ್ರಿಟಿಷರು. ಒಂದು, ನೇರವಾಗಿ ಸ್ವತಂತ್ರವಾಗಿದ್ದಿರ್ತಕ್ಕಂತಹ ಭಾರತದಲ್ಲಿ ಸ್ವತಂತ್ರವಾಗಿದ್ದಿರ್ತಕ್ಕಂಥ ರಾಜಮನೆತನಗಳು ಒಂದು ಪಟ್ಟಿಯಲ್ಲಾದರೆ, ಎರಡನೇದ್ದು ಅಂತಂದರೆ ಈಗಾಗಲೇ ತಮ್ಮ ಬಳಿ ಸೋತಿರ್ತಕ್ಕಂತಹ ರಾಜ್ಯಗಳ ಪಟ್ಟಿ ಒಂದಿತ್ತು. ಮೂರನೇದೇನು ಅಂತಂದರೆ, ಈಗಾಗಲೇ ತಮ್ಮ ಬಳಿ ಸೋತಿರ್ತಕ್ಕಂತಹ ರಾಜ್ಯ ಮನೆತನವನ್ನು ಪೂರ್ಣವಾಗಿ ಅವರನ್ನು ಸೋಲಿಸಿ ಆ ಭೂಪ್ರದೇಶವನ್ನು ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥ ಇಷ್ಟು 3 ವಿಧದ ಭೂಭಾಗವನ್ನು ಅವರು ಭಾರತದಲ್ಲಿ ನೋಡ್ತಾ ಇದ್ದಿರ್ತಾರೆ. ಇದೇನು ತಮ್ಮ ಬಳಿ ಸೋತಿರ್ತಕ್ಕಂತಹ ರಾಜರು ದತ್ತುವನ್ನು ಪಡೆದಾಗ ಅಂತಹ ರಾಜ್ಯಗಳನ್ನು ಅವರು ದತ್ತುವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ನೀಡ್ತಾ ಇರಲಿಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ನಲ್ಲಿದ್ದಿರ್ತಕ್ಕಂಥ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅನ್ನೋದನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಇವರಿಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಸೂಕ್ತ ಆಗ್ತದೆ ಅಂತಂದರೆ, ನಮ್ಮ ಭಾರತದ ನವೋದಯದ ಪಿತಾಮಹ ಅಂಥೇಳಿ ನಾವು ಯಾರನ್ನು ಕರಿತೀವಿ ಅಂತಂದರೆ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಕರಿತೀವಿ ಭಾರತದ ನವೋದಯದ ಪಿತಾಮಹ ಅಂಥೇಳಿ. ದಯಾರಾಮ್ ಸಹಾನಿ ಅವರು ಅದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ ಏನು ಅಂತಂದರೆ ಶುದ್ಧಿ ಚಳುವಳಿ ಅಂತಕ್ಕಂಥದ್ದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಅಂದರೆ ಭಾರತದಲ್ಲಿದ್ದಿರ್ತಕ್ಕಂಥ ಹಿಂದೂಗಳು ಬೇರೆ ಧರ್ಮಕ್ಕೆ ಹೋದಾಗ ಆ ಧರ್ಮದಿಂದ ಮರಳಿ ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆಗಬೇಕಾದ್ರೆ ಯಾವುದೇ ರೀತಿ ಇದ್ದಿರ್ತಕ್ಕಂಥ ಮಾರ್ಗ ಇಲ್ಲದೇ ಇದ್ದಾಗ ದಯಾರಾಮ್ ಸಹಾನಿ ಅವರು ಏನು ಮಾಡಿದರು ಅಂತಂದರೆ ಮತ್ತೆ ಅವರನ್ನು ಹಿಂದೂ ಧರ್ಮಕ್ಕೆ ಕರೆಸಿಕೊಳ್ತಕ್ಕಂತಹ ಒಂದು ಉದ್ದೇಶವೇ ಈ ಸುದ್ದಿ ಚಳುವಳಿಯಾಗಿತ್ತು ಅಂಥೇಳಿ ನಾವು ನೋಡ್ತೀವಿ. ಇನ್ನು ಸಿ ಪ್ರಶ್ನೆ ಎದಕ್ಕೆ ಸಂಬಂಧಪಟ್ಟದಂತಂದರೆ ಥಿಯೋಸಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅನ್ನಿ ಬೆಸೆಂಟರು ಥಿಯೋಸಫಿಕಲ್ ಸೊಸೈಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಕ್ತಿಗಳು. ಅಂದರೆ ಭಾರತದಲ್ಲಿ
ಸ್ಥಾಪನೆ ಆಗಿದ್ದಿರ್ತಕ್ಕಂಥ ಈ ಥಿಯೋಸಾಫಿಕಲ್ ಸೊಸೈಟಿಯ ಪ್ರಮುಖ ರೂವಾರಿಗಳು ಅಂಥೇಳಿ ನಾವು ನೋಡ್ತೀವಿ. ಇದನ್ನು ಮೇಡಮ್ ಬ್ಲಾವಟ್ಸ್ಕಿ, ಕರ್ನಲ್ ಅಲ್ಕಾಟ್ ಅವರು ಅದನ್ನು ಮೂಲ ಸ್ಥಾಪಕರು ಅಂತ ನೋಡ್ತೀವಿ. ಭಾರತದಲ್ಲಿ ಇವರು ಅನಿ ಬೆಸೆಂಟರು ಅದರ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು ಅಂತೇಳಿ. ಇನ್ನು ಜ್ಯೋತಿಬಾ ಫುಲೆ ಅವರನ್ನು ನಾವು ನೋಡ್ತೀವಿ. ಜ್ಯೋತಿಬಾ ಅವರು ಫುಲೆ ಅವರಿಗೆ ಸರಿಯಾಗಿ ಹೊಂದಿರತಕ್ಕಂಥ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತವಾಗಿದ್ದಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಪೂರ್ಣವಾಗಿ ಶಿಕ್ಷಣದಿಂದ ವಂಚಿತವಾಗಿರತಕ್ಕಂಥ ಅಸ್ಪೃಶ್ಯ ಬಾಲಕಿಯರಿಗೆ ಅವರು ಹೆಣ್ಣು ಮಕ್ಕಳ ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಅಂತಕ್ಕಂಥದ್ದು. ಈಗ ನಾವು ನೋಡಿರ್ತಕ್ಕಂಥ ಉತ್ತರಗಳಲ್ಲಿ ಸರಿಯಾದದ್ದು ಯಾವುದು ಅಂಥೇಳಿ ನೋಡೋದಾದರೆ ಸರಿಯಾದ ಉತ್ತರ ಎ ಇದ್ದಿರ್ತಕ್ಕಂಥದ್ದು 1, 3. ಅಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ನವೋದಯದ ಪಿತಾಮಹ, ದಯಾರಾಮ್ ಸರಸ್ವತಿಯವರು ಶುದ್ಧಿ ಚಳವಳಿ ಮಾಡಿದರು, ಆ್ಯನಿ ಬೆಸೆಂಟ್ ಅವರು ಥಿಯೋಸಾಫಿಕಲ್ ಸೊಸೈಟಿ, ಜ್ಯೋತಿಬಾ ಫುಲೆ ಅವರು ಅಸ್ಪೃಶ್ಯ ವರ್ಗದ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ ಅಂತಕ್ಕಂಥದ್ದು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ವಿ ಡಿ ಸಾವರ್ಕರ್ ಅವರು ಕ್ರಾಂತಿಕಾರಿಗಳಲ್ಲಿ ಒಬ್ಬರು. ವಿನಾಯಕ್ ದಾಮೋದರ್ ಸಾವರ್ಕರ್ ಅಂಥೇಳಿ ನಾವು ನೋಡ್ತೀವಿ. ಕ್ರಾಂತಿಕಾರಿಗಳಲ್ಲಿ ಇವರು ಪ್ರಮುಖರು ಅಂಥೇಳಿ ಒಬ್ಬರನ್ನು ನೋಡ್ತೀವಿ. ಎರಡನೇದು ನಾವು ಖುದಿರಾಮ್ ಬೋಸ್, ಸಿ ಯಲ್ಲಿದ್ದ ಖುದಿರಾಮ್ ಬೋಸ್ ಅವರು ಕ್ರಾಂತಿಕಾರಿಗಳು. ಬಿ ಯಲ್ಲಿದ್ದಿರ್ತಕ್ಕಂಥ ಬಾಲಗಂಗಾಧರ ತಿಲಕರು ನಾವು ಕ್ರಾಂತಿಕಾರಿಗಳು ಅಂಥೇಳಿ ಕರೆಯೋಂಗಿಲ್ಲ. ಇವರನ್ನು ಏನಂತೇಳಿ ಕರಿತೀವಿ ಅಂತಂದರೆ, ಇವರು ಇತಿಹಾಸದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರನ್ನು ತೀವ್ರವಾದಿಗಳು ಅಂಥೇಳಿ ಸೂಚಿಸ್ತೀವಿ. ತೀವ್ರವಾದಿಗಳು ಅಂಥೇಳಿ ಇಲ್ಲಿ ಪ್ರಮುಖವಾಗಿ ಅದಕ್ಕೆ ಲಾಲ ಬಾಲ ಪಾಲ ಅಂತ ನೋಡ್ತೀವಿ ನಾವು. ಬಾಲಗಂಗಾಧರ ತಿಲಕ, ಲಾಲಾ ಲಜಪತ್ ರಾಯ ಮತ್ತು ಬಿಪಿನ್ ಚಂದ್ರ ಪಾಲರು ಇವರೆಲ್ಲರೂ ತೀವ್ರವಾದಿಗಳು ಅಂಥೇಳಿ ನೋಡ್ತೀವಿ. ಉಳಿದಿರ್ತಕ್ಕಂತಹ ಪ್ರಮುಖ ರಾಷ್ಟ್ರೀಯ ಹೋರಾಟದ ನಾಯಕರನ್ನು ನೋಡಬೇಕಾದ್ರೆ ಭಗತ್ ಸಿಂಗ್ ಅವರು ಕ್ರಾಂತಿಕಾರಿಗಳ ಲಿಸ್ಟ್ನಲ್ಲಿ ಬರ್ತಾರೆ, ಚಂದ್ರಶೇಖರ್ ಆಜಾದ್ ಅವರು ಕ್ರಾಂತಿಕಾರಿಗಳ ಲಿಸ್ಟ್ನಲ್ಲಿ ಬರ್ತಾರೆ, ಮದನ್ ಲಾಲ್ ಜಿಂಗ್ರಾ ಅವರು ಕ್ರಾಂತಿಕಾರಿಗಳ ಲಿಸ್ಟ್ನಲ್ಲಿ ಇರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರವನ್ನು ನಾವು ನೋಡೋದಾದರೆ ಎರಡನೇದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ACDGH ಅಂಥೇಳಿ, ACDH ಅಂಥೇಳಿ ನಾವು ನೋಡ್ತೀವಿ. ನೋ ಏನಪ್ಪ ಅಂತಂದರೆ ಸೇರ್ತಕ್ಕಂಥ ಅದರ ಆಪ್ಷನಲ್ಲಿ ಕೊಟ್ಟದೇ ಇರುವುದಿಲ್ಲ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಸಂಖ್ಯೆ 110. ಕೆಳಗೆ ನೀಡಿರ್ತಕ್ಕಂಥ ಭಾರತ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ನಾವು ನೋಡ್ತೀವಿ. ಇದೆಲ್ಲಿ ಬರ್ತದೆ ಅಂತಂದರೆ ಗುಜರಾತ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಗುಜರಾತ್ನಲ್ಲಿ ದಂಡಿ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ. ದಂಡಿ ಸತ್ಯಾಗ್ರಹ 1930 ಮಾರ್ಚ್ನಲ್ಲಿ ನಡೀತದೆ. ಮಾರ್ಚ್ 12ರಾಗ ದಂಡಿ ಸತ್ಯಾಗ್ರಹ ನಡೀತದೆ. ಗಾಂಧೀಜಿಯವರು ತಮ್ಮ ಅನ್ಯಾಯಗಳೊಂದಿಗೆ ಅವರು ಸಬರ್ಮತಿ ಆಶ್ರಮದಿಂದ ದಂಡಿಯವರೆಗೆ ಬಂದಿರ್ತಾರೆ. ಒಟ್ಟು 78 ಅನ್ಯಾಯಗಳೊಂದಿಗೆ ಬಂದಿದ್ದರು ಅನ್ನೋದು ಇತಿಹಾಸ. ಮುಂದುವರೆದಂತೆ ದಂಡಿ ಏನಪ್ಪ ಅಂತಂದರೆ ಇದು ಎಗೆ ಐ ಅಂದರೆ 1 ಸರಿಯಾಗಿದ್ದಿರ್ತಕ್ಕಂಥದ್ದು. ಎಗೆ ಐ 1 ಅಂತಂದರೆ 3ರಲ್ಲಿ ಆಪ್ಷನ್ಸ್ ಇದ್ದಿರ್ತಕ್ಕಂಥದ್ದು. ಆದ್ರೂ ಮತ್ತೊಮ್ಮೆ ನೋಡ್ಕೋತ ಹೋಗೋಣ ಯಾವ ಹೊಂದಾಣಿಕೆ ಆಗ್ತಾವೆ ಅಂಥೇಳಿ. ಬಿಗೆ 2 ಇದ್ದಿರ್ತಕ್ಕಂಥದ್ದು. 2 ಏನಾಯ್ತಂದರೆ ಈಗೇನು ಪಂಜಾಬ್ನ ಭಾಗದಲ್ಲಿ ಗುರುತಿಸಿರ್ತಕ್ಕಂತಹ ಜಲಿಯನ್ ವಾಲಾಬಾಗ್ ಅದು ಬಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಂಜಾಬ್ನಲ್ಲಿ ಕಂಡುಬರ್ತಕ್ಕಂಥದ್ದು ಅಂದರೆ ಈ 13 ಏಪ್ರಿಲ್ನಲ್ಲಿ 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡಿಬೇಕಾದ್ರೆ ಒಂದು ಕಾರಣ ಇದ್ದಿರ್ತದೆ. ಏನಾತಂದರೆ ಈ ಜಲಿಯನ್ ವಾಲಾಬಾಗ್ ಅಂತಕ್ಕಂತಹ ಪ್ರದೇಶದಾಗ, ಪಂಜಾಬ್ನಲ್ಲಿ ಬರ್ತಕ್ಕಂಥ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಪ್ರದೇಶದಲ್ಲಿ ಇದ್ದಿರ್ತಕ್ಕಂತಹ ನಮ್ಮ ಭಾರತದ ಅನೇಕ ಮುಗ್ಧ ಜನರು, ಇತರೆ ಜನರು ಈ ರೌಲತ್ ಖಾಲಿಯ ವಿರುದ್ಧವಾಗಿ ರೌಲತ್ ಖಾಲಿ ಕಾಯ್ದೆಯನ್ನು ವಿರೋಧಿಸಿ ಹೋರಾಟ ಮಾಡಿರ್ತಕ್ಕಂತಹ ಸೈಫುದ್ದೀನ್
ಕಿಚ್ಲು ಅಂತಕ್ಕಂತಹ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರನ್ನು ಬ್ರಿಟಿಷರು ಬಂಧಿಸಿರುತ್ತಾರೆ. ಇದಕ್ಕೂ ಒಂದು ಕಾರಣ ಇದೆ. ಯಾಕೆ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರನ್ನು ಬ್ರಿಟಿಷರು ಬಂಧಿಸಿದರು ಅಂತಂದರೆ, ಬ್ರಿಟಿಷರು 1919ರಲ್ಲಿ ಜಾರಿಗೆ ತಂದಿರತಕ್ಕಂತಹ ಏನು ರೌಲತ್ ಕಾಯ್ದೆ ಇದ್ದಿರ್ತದಲ್ಲ, ಈ ಕಾಯ್ದೆ ಭಾರತದಲ್ಲಿದ್ದಿರ್ತಕ್ಕಂತಹ ಸ್ವಾತಂತ್ರ್ಯ ಚಳವಳಿಯ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತದಲ್ಲಿ ಹೋರಾಟ ಮಾಡ್ತಕ್ಕಂತಹ ಅಥವಾ ಭಾರತದಲ್ಲಿದ್ದಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಗುಮಾನಿಯ ಆಧಾರದ ಮೇಲೆ, ಸಂಶಯ ಆಧಾರದ ಮೇಲೆ ಯಾವುದೇ ವಿಚಾರಣೆಗೆ ಒಳಪಡಿಸದೆ ಆ ವ್ಯಕ್ತಿಯನ್ನು ಬಂಧಿಸ್ತಕ್ಕಂತಹ ಒಂದು ಕಾಯ್ದೆ, ಅದು ರೌಲತ್ ಕಾಯ್ದೆ ಅಂತ ಕರಿತೀವಿ. ಅದರದ ಆಧಾರದ ಮೇಲೆ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರನ್ನು ಬಂಧಿಸಿದ ವಿರುದ್ಧವಾಗಿ ಜನರು ಈ ಜಲಿಯನ್ ವಾಲಾಬಾಗ್ ಅಂತಕ್ಕಂತಹ ಪ್ರದೇಶದಲ್ಲಿ ಸ್ವತಂತ್ರವಾಗಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಿರ್ತಾರೆ. ಅಂದರೆ ಯಾವುದೇ ದಂಗೆಯನ್ನು ಮಾಡದೆ ಶಾಂತಯುತವಾಗಿದ್ದಿರ್ತಕ್ಕಂಥ ಹೋರಾಟಕ್ಕೆ ಅವರು ಕೈಗೊಂಡಿರ್ತಾರೆ. ಆ ಸಂದರ್ಭದಾಗ ಇನ್ನೂ ಒಂದು ಅತ್ಯಂತ ನೋವಿನ ಸಂಗತಿ ಏನಾಯ್ತಂದರೆ, ಈ ಜನರಲ್ ರೆಜಿನಾಲ್ಡ್ ಡಯರ್ ಅಂಥೇಳಿ, ನಾವು ಇತಿಹಾಸದಲ್ಲಿ ಡಯರ್ ಅಂಥೇಳಿನೇ ಪ್ರಸಿದ್ಧಿಯನ್ನು ಆಗಿದ್ದಿರ್ತಕ್ಕಂಥ ವ್ಯಕ್ತಿ ಜನರಲ್ ರೆಜಿನಾಲ್ಡ್ ಡಯರ್ ಅಂಥೇಳಿ ನಾವು ನೋಡ್ತೀವಿ. ರೆಜಿನಾಲ್ಡ್ ಡಯರ್ ಅಂಥೇಳಿ, ಜನರಲ್ ರೆಜಿನಾಲ್ಡ್ ಡಯರ್ ಅಂಥೇಳಿ ಈ ವ್ಯಕ್ತಿ ಏನು ಶಾಂತಯುತವಾಗಿ ಜಲಿಯನ್ ವಾಲಾಬಾಗದಲ್ಲಿ ಏನು ಹೋರಾಟಕ್ಕೆ ಕುಳಿತಿರ್ತಾರಲ್ಲ ಆ ಜನರ ಮೇಲೆ ಗುಂಡಿನ ಸುರಿಮಳೆಯನ್ನು ಗೈತಾನೆ. ಇತಿಹಾಸದಲ್ಲಿ ಹೇಳೋದ ಹಾಗೆ ಈ ಗುಂಡಿನ ಸುರಿಮಳೆಯನ್ನು ಹೊರೆಯುವ ಸಂದರ್ಭದಲ್ಲಿ ಏನು ಸುತ್ತಲೂ ಸೈನಿಕರನ್ನು ನಿಲ್ಲಿಸಿರ್ತಾನಲ್ಲ, ಆ ಸೈನಿಕರಲ್ಲಿ ಯಾರೂ ಕೂಡ ಬ್ರಿಟಿಷರ ಸೈನಿಕರು ಇರುವುದಿಲ್ಲ. ಬ್ರಿಟಿಷ್ ಸೈನ್ಯ ಈ ಒಂದು ಏನಪ್ಪ ಅಂತಂದರೆ ಈ ಗುಂಡಿನ ಸುರಿಮಳೆಯ ಕಾರ್ಯಾಚರಣೆಯಲ್ಲಿ ಅದು ಹಿಂದೆ ಇದ್ದಿರ್ತದೆ. ಇಲ್ಲಿ ಆತ ಬಳಸಿಕೊಂಡಿರ್ತಕ್ಕಂತಹ ಸೈನಿಕರು ಯಾರು ಅಂತಂದರೆ ಭಾರತೀಯ ಸೇನೆಯ ಗುರ್ಖಾ ಪಡೆ ಮತ್ತು ಸಿಖ್ ಪದಾತಿ ದಳ ಇದ್ದಿರ್ತದೆ ರೀ. ಅದೇ ಭಾಗದಲ್ಲಿದ್ದಿರ್ತಕ್ಕಂತಹ ಸಿಖ್ ಪದಾತಿ ದಳ. ಬ್ರಿಟಿಷರ ಕುತಂತ್ರ ಏನು ಅಂತಂದರೆ ನಮ್ಮವರಿಂದಲೇ ನಮ್ಮವರನ್ನು ಹತ್ಯೆ ಮಾಡ್ತಕ್ಕಂತಹ ಒಂದು ಪದ್ಧತಿ. ಹೀಗಾಗಿ ನಮ್ಮವರನ್ನು ಈ ಬೇರೆ ವ್ಯಕ್ತಿಗಳ ಆದೇಶದ ಮೇರೆಗೆ ಗುಂಡಿಟ್ಟು ಕೊಲೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾವು ನೋಡ್ತೀವಿ. ಇನ್ನು ಪ್ರಮುಖವಾಗಿ ಎಲ್ಲಿದ್ದಿರ್ತಕ್ಕಂಥದ್ದು ಇಂಪಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತದ. ಇಂಪಾಲ್ ಇದೆಲ್ಲಿ ಬರ್ತದೆ ಅಂತಂದರೆ ಮಣಿಪುರ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇಂಪಾಲ್ ಮಣಿಪುರ್ನಲ್ಲಿ ಕಂಡು ಬರ್ತದೆ. ಅದು ತೋರಿಸಿರ್ತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಆಪ್ಷನ್ ಏನಾಗಿದೆ ಅಂತಂದರೆ ವಿದುರಾಶ್ವತ ಅಂತಕ್ಕಂಥದ್ದು. ವಿದುರಾಶ್ವದ ಇತಿಹಾಸವನ್ನು ನಾವು ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ಕಂಡುಬರ್ತದೆ. ಇದು ಗೌರಿಬಿದನೂರು ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಇಲ್ಲಿ ಕಂಡುಬರತಕ್ಕಂತಹ ಪ್ರದೇಶವೇ ಯಾವುದು ಅಂತಂದರೆ ವಿದುರಾಶ್ವತ ಅಂಥೇಳಿ ನಾವು ನೋಡ್ತೀವಿ. ಏನು ನಮ್ಮ ಉತ್ತರದಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂತಹ ಚೌರಿ ಚೌರ ಘಟನೆಯ ಒಂದು ವಿಶೇಷವಾಗಿದ್ದಿರ್ತಕ್ಕಂಥ ಅದರನ್ನೇ ಹೋಲುವಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ನಡೀತದೆ. ಕರ್ನಾಟಕದ ಇಲ್ಲಿ ಈ ವಿದುರಾಶ್ವತ ಧ್ವಜ ಸತ್ಯಾಗ್ರಹವನ್ನು ಮಾಡಬೇಕು ಅಂಥೇಳಿ ಅಲ್ಲಿ ನಡೆದಿರ್ತಕ್ಕಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಆದೇಶವನ್ನು ಮಾಡಿದಾಗ ಜನರು ಇಲ್ಲಿ ನೆರೆದಿರ್ತಾರೆ. ಇದು ಯಾವಾಗ ಕಾಲಘಟ್ಟ ನಡೀತು ಅಂತಂದರೆ ಇದು ವಿದುರಾಶ್ವತ ಘಟನೆಯನ್ನು ನಾವು 25 ಏಪ್ರಿಲ್ 1938ರಲ್ಲಿ ನಡೆದಿರ್ತಕ್ಕಂಥದ್ದು. ಒಟ್ಟು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನು ಚದುರಿಸಲಿಕ್ಕೆ ಪೊಲೀಸರು ಗುಂಡಿನ ಸುರಿಮಳೆಯನ್ನು ಗೈದಾಗ 33 ಜನ ಸಾವನ್ನಪ್ತಾರೆ. ವಿದುರಾಶ್ವತ ಘಟನೆಯಲ್ಲಿ 33 ಜನ ಆನ್ ದಿ ಸ್ಪಾಟ್ ಸಾವನ್ನಪ್ತಾರೆ. 100ಕ್ಕಿಂತಲೂ ಹೆಚ್ಚು ಜನ ಏನಪ್ಪ ಅಂತಂದರೆ ಗಾಯಾಳುಗಳಾಗ್ತಾರೆ. ಅದರಲ್ಲಿ ಈ ಏನು ಪೊಲೀಸರು ಆ ಸಂದರ್ಭದಲ್ಲಿ
90 ಸುತ್ತು ಗುಂಡನ್ನು ಜನರಲ್ ಮೇಲೆ ಹಾರಿಸಿರ್ತಾರೆ ಅಂಥೇಳಿ ನಾವು ನೋಡ್ತೀವಿ. ಇಷ್ಟು ಈ ವಿಧುರಾಶ್ವತಿಗೆ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ TETಗೆ ಸಂಬಂಧಪಟ್ಟ ಹಾಗೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಬಿಡಿಸ್ತಕ್ಕಂತಹ ಪ್ರಶ್ನೆಗಳ ತರಗತಿಗಳು ನಿಮಗೆ ನೋಟಿಫೈ ಆಗೋದ್ರ ಮುಖಾಂತರ ತಲುಪ್ತಾವೆ ಅಂತಕ್ಕಂಥ ಉದ್ದೇಶದಿಂದ ದಯವಿಟ್ಟು ಇಷ್ಟವಾದರೆ ಲೈಕ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ ಅಂತಕ್ಕಂತಹ ಮಾತನ್ನು ಹೇಳ್ತಾ ಈಗ ಮುಂದಿನ ಪ್ರಶ್ನೆ. ಇದು ಒಂದು ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಹೌದು. ಎಕ್ಸ್ ಅಂತಕ್ಕಂತಹ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ 7 ಗಂಟೆಯಾಗಿದೆ. ವಾಯ್ ಎಂಬ ಸ್ಥಳವು ಎಕ್ಸ್ನಿಂದ 150 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನಾಂಕವನ್ನು ಕಂಡುಹಿಡಿಯಿರಿ ಅಂತಕ್ಕಂತಹ ಒಂದು ಪ್ರಶ್ನೆ ಸ್ವಲ್ಪ ಇದರಲ್ಲಿ ಲೆಕ್ಕವನ್ನು ಮಾಡಿದಾಗ ನಮಗೆ ಸರಿಯಾಗಿ ಉತ್ತರ ಸಿಗ್ತದೆ ಅಂತೇಳಿ ನಾವು ನೋಡ್ತೀವಿ. ಇದಕ್ಕೆ ನಾನು ಮೊದಲು ನಿಮ್ಗೆ ಉತ್ತರವನ್ನು ಹೇಳಿಬಿಡ್ತೀನಿ. ಮಾರನೇ ದಿನದ 5 ಗಂಟೆ ಬೆಳಗ್ಗೆ ಅಂಥೇಳಿ ನಾವು ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಅಂದರೆ ಮರುದಿನ 5 ಗಂಟೆ ಬೆಳಗಿನ ಜಾವದ 5 ಗಂಟೆ ಸಮಯ ಆಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಇದನ್ನು ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೊದಲು ಈ ರೇಖಾಂಶಗಳ ವ್ಯತ್ಯಾಸದ ಲೆಕ್ಕಾಚಾರವನ್ನು ಮಾಡ್ಕೊಳ್ಬೇಕು. ಅಂದರೆ ಈ ವಾಯ್ ಅಂತಕ್ಕಂತಹ ಸ್ಥಳದಿಂದ ಎಕ್ಸ್ನಿಂದ ಇರ್ತಕ್ಕಂತಹ ಎಷ್ಟು 150 ಡಿಗ್ರಿ ಪೂರ್ವದಲ್ಲಿ ಇದ್ದಿರ್ತಕ್ಕಂಥದ್ದನ್ನು ನೋಡ್ಕೊಳ್ಬೇಕು. ಎರಡನೇ ಸ್ಟೆಪ್ ಏನಾಯ್ತಂದರೆ ಈ ಪ್ರತಿ ಒಂದು ಡಿಗ್ರಿ ಅಂದರೆ 1 ಡಿಗ್ರಿ ರೇಖಾಂಶ ಅಂಥೇಳಿ ನಾವು ಕನ್ಸಿಡರ್ ಮಾಡಿದಾಗ ರೇಖಾಂಶ ಅಂತಂದರೆ ಅದು ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗಬೇಕಾಗಿದ್ದರೆ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು? 4 ನಿಮಿಷ ಸಮಯ. ಇದರ ವ್ಯತ್ಯಾಸ ತಿಳ್ಕೊಳ್ಬೇಕು. ಅನಂತರ ಏನು ಮಾಡಬೇಕು ನಾವು? ಒಟ್ಟು ಸಮಯದ ವ್ಯತ್ಯಾಸ ಇಂಟು 150 ಡಿಗ್ರಿ ಇಂಟು 4 ಅವರ್ನಲ್ಲಿ ನಾವು ನೋಡಿದಾಗ ಎಷ್ಟಾಯಿತು? 600 ಬರ್ತದೆ. ನೀವು ನಂತರ ಲೆಕ್ಕವನ್ನು ನೋಡಿರಿ. ಅದಾದ ನಂತರದಲ್ಲಿ ನಾವು ಗಂಟೆಗಳಲ್ಲಿ ಅದನ್ನು ತೆಗೆದುಕೊಂಡಾಗ ಇಲ್ಲಿ 600 / 60 ನಾವು ಅವರ್ಸ್ಗಳಲ್ಲಿ ತೆಗೆದುಕೊಂಡಾಗ ಎಷ್ಟು ಬರ್ತದೆ ರೀ? 10 ನೋಡ್ತೀವಿ. ಇದಿಷ್ಟು ಏನಪ್ಪ ಅಂತಂದರೆ ಮತ್ತು ಇನ್ನೊಂದು ಈ ಪೂರ್ವದತ್ತ ಹೋದಾಗ ಸಮಯ ಏನಪ್ಪ ಅಂತಂದ್ರೆ ಸೇರಿಸಬೇಕಾಗ್ತದೆ. ನಾವು ಪೂರ್ವ ಕಡೆ ಹೋದ ಹಾಗೆ ಸಮಯವನ್ನು ಇನ್ಕ್ಲೂಡ್ ಮಾಡ್ಕೊಳ್ತಾ ಹೋಗಬೇಕಾಗ್ತದೆ. ಮೂರನೇ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಈ ಸ್ಥಳ ಅಂತಕ್ಕಂಥ ವಾಯ್ನಲ್ಲಿರುವ ಸಮಯ ಮತ್ತು ದಿನವನ್ನು ನಿರ್ಧರಿಸ್ತದೆ. ಇಲ್ಲಿ ಎಕ್ಸ್ನಲ್ಲಿ ಸಮಯ ಎಷ್ಟಾಗಿದೆ ರೀ? ರಾತ್ರಿ 7 ಗಂಟೆ. ಅಂದರೆ ಅದನ್ನು 24 ತಾಸಿನಲ್ಲಿ ನಾವು ನೋಡಿದಾಗ ಎಷ್ಟಾದ ರೀ? 19 ಗಂಟೆ ಆಗಿದೆ. ಇನ್ನು ವಾಯ್ನಲ್ಲಿ ನಿಂತಿರ್ತಕ್ಕಂತಹ ಸಮಯವನ್ನು ಏನು ಮಾಡಬೇಕ್ರಿ? +10 ಕೂಡಿಸ್ಬೇಕು ಅಂತ ಹೇಳಿದ್ದೆ ನಾನು. ಇದೀಗ ವಾಯ್ನಲ್ಲಿ ಪ್ಲಸ್ ಇದಕ್ಕೆ 10 ಕೂಡಿಸಿದ್ರಿ ಅಂತಂದರೆ ಇದು ಮಾರನೇ ದಿನ ಎಷ್ಟು ಆಗ್ತದಂತೆ? ಮರುದಿನ 5 ಗಂಟೆ ನಮಗೆ ಸಮಯವನ್ನು ತಿಳಿಸ್ತದೆ ಅಂಥೇಳಿ ನಾವು ನೋಡ್ತೀವಿ. ಇದು ಸ್ವಲ್ಪ ನೇರವಾದ ಕಪ್ಪು ಹಲ್ಲಿಗೆ ಇಲ್ಲದೇ ಇರುವುದರಿಂದ ನಿಮಗೆ ಗೊಂದಲ ಆಗ್ಬೋದು. ನೀವು ಅದನ್ನು ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ನೋಡಿದ್ರೆ ಅದು ನಿಮಗೆ ತಿಳಿತದೆ ಅಂತಕ್ಕಂಥದ್ದು. ಇನ್ನು ಮುಂದುವರೆದಂತೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಶಿಲೆಗಳು ಮತ್ತು ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿರಿ ಅಂಥೇಳಿ ನಾವು ನೋಡ್ತೀವಿ. ಕೊಟ್ಟಿರ್ತಕ್ಕಂತಹ ಗ್ರಾನೈಟ್ ಅಂತಕ್ಕಂತಹ ಶಿಲೆಗಳು ರೂಪಾಂತರಗೊಂಡು ಏನಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಗ್ರಾನೈಟ್ ಅಂತಕ್ಕಂತಹದ್ದು ಮುಂದೆ ರೂಪಾಂತರಗೊಂಡು ನಿಸ್ ಅಂತಕ್ಕಂಥದ್ದು ಆಗ್ತದೆ. ಅನಂತರ ಮರಳು ಶಿಲೆ ಅಂತಕ್ಕಂಥದ್ದು ರೂಪಾಂತರಗೊಂಡು ಅದು ಸ್ಫಟಿಕ ಆಗ್ತದೆ ಅನ್ನೋದನ್ನು ನೋಡ್ತೀವಿ. ಅದಾದ ನಂತರ ಕಲ್ಲಿದ್ದಲು ಏನಾಗ್ತದೆ? ಅದರ ರೂಪಾಂತರಗೊಂಡು ಗ್ರಾಫೈಟ್ ಆಗ್ತದೆ. ಅನಂತರ ಸುಣ್ಣದ ಕಲ್ಲು ರೂಪಾಂತರಗೊಂಡು ಅಮೃತ ಶಿಲೆ ಆಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಇನ್ನೊಂದು ಆಪ್ಷನ್ಸ್ ಉಳಿತು, ಯಾವುದು ಅಂತಂದರೆ ವಜ್ರ ಅನ್ನೋದು. ಇಲ್ಲಿ ನಾವು ಇನ್ನೊಂದು ತಿಳ್ಕೊಬೇಕಾಗಿದ್ದಿರ್ತಕ್ಕಂಥದ್ದು ಏನು ಅಂತಂದರೆ ಈ ಕಲ್ಲಿದ್ದಲವೇ ಈ ಕೆಲವೊಂದು ಈ ಹೆಚ್ಚಿನ ಉಷ್ಣಾಂಶ ಮತ್ತು ಒತ್ತಡದಿಂದ ಅದು ಕಲ್ಲಿದ್ದಲು ಒಳಪಟ್ಟು
ಅದು ವಜ್ರ ಅಥವಾ ಗ್ರಾಫೈಟ್ ಇವೆರಡೂ ಒಂದೇ ಅರ್ಥವನ್ನು ನಾವು ನೋಡ್ತೀವಿ. ವಜ್ರ ಅಥವಾ ಗ್ರಾಫೈಟ್ ಆಗ್ತದೆ ಅಂಥೇಳಿ. ಹೀಗಾಗಿ ಈ ಕಲ್ಲಿದ್ದಲು ಹೆಚ್ಚಿನ ಉಷ್ಣಾಂಶ ಮತ್ತು ಒತ್ತಡಕ್ಕೆ ಒಳಪಟ್ಟಾಗ ವಜ್ರನೂ ಅದೇ ಸರಿಯಾದ ಉತ್ತರ ಮತ್ತು ಗ್ರಾಫೈಟು ಅದೇ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಅಂತ ನೋಡ್ತೀವಿ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಸರಿಯಾದ ಉತ್ತರವನ್ನು ನೋಡೋದಾದರೆ ಎಗೆ 3 ಸರಿಯಾಗಿದ್ದಿರ್ದ. ಎಗೆ 3 ಅಂತಂದರೆ ಇಲ್ಲಿ 1 ಮತ್ತು 4 ತಪ್ಪಾಗಿದ್ದಾವೆ. ಅನಂತರ ಬಿಗೆ 4 ಸರಿಯಾಗಿದೆ. ಬಿಗೆ 4 ಸರಿಯಾಗಿದೆ, 2 ಸೇಮ್ ಇದೆ. ಅನಂತರ ಸಿಗೆ ಕಲ್ಲಿದ್ದಲು 1 ಸರಿಯಾಗಿದೆ. ಕಲ್ಲಿದ್ದಲು 1 ಸರಿಯಾಗಿದೆ. ಅನಂತರ ಸುಣ್ಣದ ಕಲ್ಲಿಗೆ 2 ಸರಿಯಾಗಿದ್ದಿರ್ತದೆ. ಅಂದರೆ ಈ 3ನೇ ಆಪ್ಷನ್ ಏನಪ್ಪ ಅಂತಂದರೆ ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. 3ನೇ ಆಪ್ಷನ್ ಇದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪನಕ್ಕೆ ಕಾರಣವೇನು ಅಂಥೇಳಿ ನಾವು ನೋಡೋದಾದರೆ, ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣವನ್ನು ತಿಳಿದುಕೊಳ್ಳೋದಾದರೆ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಚಂಡಮಾರುತನ, ಅಥವಾ 2ನೇದು ಶಿಲಾಫಲಕಗಳ ರಚನೆನ, 3ನೇದು ಜ್ವಾಲಾಮುಖಿಯ ಸ್ಫೋಟ, 4ನೇದು ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು ಅನ್ನೋದು. ಇದಕ್ಕೆ ಸರಿಯಾದ ಉತ್ತರ ಈ ಶಿಲಾಫಲಕಗಳ ರಚನೆ ಅನ್ನುವುದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಶಿಲಾಫಲಕಗಳ ರಚನೆಯಿಂದಾಗಿ ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣ ಅಂಥೇಳಿ ನಾವು ನೋಡ್ತೀವಿ. ಅಂದರೆ 2015ರ ಪ್ರಶ್ನೆ ಪತ್ರಿಕೆ ಇದಿರುವುದರಿಂದ ನಾವು ಆ ಅವಧಿಯಲ್ಲಿ ನಾವು ನೋಡಬೇಕಾಗ್ತದೆ. ಅಂದರೆ ಏನಾಗಿದ್ದಿರ್ತದೆ ಅಂತಂದರೆ ಇದ್ರ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಂದರೆ, ಈ ಶಿಲಾಫಲಕಗಳ ಚಲನೆ ಅಂತಕ್ಕಂಥದ್ದು ಈ ನೇಪಾಳದಲ್ಲಿದ್ದಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ ಈ ಭಾರತೀಯ ಮತ್ತು ಯುರೇಷಿಯನ್ ಫಲಕಗಳ ಘರ್ಷಣೆಯ ಪ್ರದೇಶದಲ್ಲಿದೆ. ಹೀಗಾಗಿ ಆ ಶಿಲಾಫಲಕಗಳ ಚಲನೆ ಆದ ಪರಿಣಾಮವಾಗಿ ನೇಪಾಳದಲ್ಲಿ ಭೂಕಂಪ ಉಂಟಾಯಿತು ಅಂತೇಳಿ ನಾವು ನೋಡ್ತೀವಿ. ಮುಂದಿನ ಪ್ರಶ್ನೆ, ಓಜೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿದೆ ಅಂತೇಳಿ. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ವಾಯುಮಂಡಲದ ಯಾವ ಸ್ತರದಲ್ಲಿ ನಮಗೆ ಕಂಡು ಬರ್ತದೆ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಈ ಸಮಶೋಷ್ಣಿ ವಲಯ ಅಂತೇಳಿ. ಸಮೋಷ್ಣ ಮಂಡಲದಲ್ಲಿ ನಮಗೆ ಓಜೋನ್ ವಲಯ ಕಂಡು ಬರ್ತದೆ. ಈ ಟ್ರಾಟೋಸ್ಫಿಯರ್ ಅಂಥೇಳಿ ನಾವು ಅದನ್ನು ಕರಿತೀವಿ. ಏನಾತಂದರೆ ಈ ಸೂರ್ಯನಿಂದ ಬರ್ತಕ್ಕಂತಹ ಏನು ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸ್ತಕ್ಕಂತಹ ಕೆಲಸ ಮಾಡುವುದೇ ಯಾವ ವಲಯ ಅಂತಂದರೆ ಈ ಓಜೋನ್ ವಲಯ. ಈ ವಲಯ ಸಮೋಷ್ಣ ಮಂಡಲದಲ್ಲಿ ನಮಗೆ ಕಂಡುಬರ್ತದೆ. ಮುಂದಿನ ಪ್ರಶ್ನೆ, ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲಿಕ್ಕೆ ಕಾರಣವೇನಾ ಅಂತೇಳಿ. ಅಂದರೆ ನಾವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವದಲ್ಲಿ ಅಲ್ಲಿದ್ದಿರ್ತಕ್ಕಂತಹ ಸಾಗರಗಳ ಲವಣತೆ ಕಡಿಮೆ ಇದ್ದಿರ್ತದೆ. ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಈ ಉಪ್ಪಿನ ಅಂಶ ಕಡಿಮೆ ಇರ್ತದೆ. ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಗುರುತಿಸೋದಾದರೆ, ಇಲ್ಲಿ ಅತಿ ಕಡಿಮೆ ಮಳೆ ಆಗ್ತಕ್ಕಂಥದ್ದು ಅನ್ನೋದು ತಪ್ಪು. ಅತಿ ಹೆಚ್ಚು ಬಾಷ್ಪೀಭವನ ಆಗ್ತಾ ಅನ್ನೋದು ತಪ್ಪು. ಅತಿ ಕಡಿಮೆ ನದಿ ನೀರಿನ ಸೇರ್ಪಡೆ ಆಗ್ತದೆ ಅನ್ನೋದು ತಪ್ಪು. ಕೊನೆಯದಾಗಿ ಅತಿ ಕಡಿಮೆ ಬಾಷ್ಪೀಭವನ ಆಗ್ತದೆ ಅನ್ನೋದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಅಂದರೆ ನಾವು ಬಾಷ್ಪೀಭವನ ನಡೀತಕ್ಕಂತಹ ಕ್ರಿಯೆಯಲ್ಲಿ ಅದು ಶುದ್ಧವಾಗಿದ್ದಿರ್ತಕ್ಕಂತಹ ನೀರನ್ನು ಆವಿಯಾಗ್ತಕ್ಕಂಥ ವ್ಯವಸ್ಥೆ ನೋಡ್ತೀವಿ. ಲವಣಯುಕ್ತವಾಗಿದ್ದಿರ್ತಕ್ಕಂಥದ್ದು ಸಾಗರಗಳಲ್ಲಿ ಉಳಿಯುವುದರಿಂದ ಆ ಭಾಗದಲ್ಲಿ ಕಡಿಮೆ ಏನಪ್ಪ ಅಂತಂದರೆ ಬಾಷ್ಪೀಭವನ ಆಗುವುದರಿಂದ ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರೋದನ್ನು ನಾವು ನೋಡ್ತೀವಿ. ಇನ್ನು ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮವೇನು? ಅತಿ ಹೆಚ್ಚು ಜೀವಾವಶೇಷಗಳ ಈ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು. ಮೊದಲು ಜೀವಾವಶೇಷಗಳು ಯಾವುವು? ನಾವು ಕಲ್ಲಿದ್ದಲು, ಪೆಟ್ರೋಲಿಯಮ್ಮ ಮತ್ತು ಅಂತಕ್ಕಂಥ ಇವುಗಳನ್ನು ಜೀವಾವಶೇಷ ಇಂಧನಗಳು ಅಂತೇಳಿ ಕರೆಸ್ತೀವಿ. ಈ ಜೀವಾವಶೇಷ ಇಂಧನಗಳು ಉರಿಸಿದಾಗ ಏನು ಬಿಡುಗಡೆ ಆಗ್ತದೆ? ಇಂಗಾಲದ ಡೈಆಕ್ಸೈಡ್ನಂತಹ ಈ ಹಸಿರುಮನೆ ಅನಿಲಗಳು ಬಿಡುಗಡೆ ಆಗ್ತಾವೆ.
ಇದು ಏನು ಮಾಡ್ತದೆ ಅಂತಂದರೆ ಈ ಹಸಿರು ಮನೆ ಪರಿಣಾಮ ಮತ್ತು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗ್ತದೆ ಅಂಥೇಳಿ ನಾವು ನೋಡ್ತೀವಿ. ಹೀಗಾಗಿ ಇದಕ್ಕೆ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಏನು ಅಂತಂದರೆ ಹಸಿರು ಮನೆ ಪರಿಣಾಮ ಅಂತೇಳಿ. ಅತಿ ಹೆಚ್ಚು ಜೀವಾಶ್ವೇಶ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗತಕ್ಕಂಥ ಪರಿಣಾಮ ಹಸಿರು ಮನೆ ಪರಿಣಾಮ ಅಂಥೇಳಿ ನೋಡ್ತೀವಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ. ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ನದಿಮುಖಜ ಭೂಮಿಗಳಲ್ಲಿ ಕಂಡುಬರುತ್ತದೆ ಅನ್ನುವುದು ಸರಿಯಾದ ಉತ್ತರ. ಹೌದು, ಇದು ಗಂಗಾ ನದಿ ಮುಖಜ ಭೂಮಿಯಾಗಿರ್ಬೋದು. ಈ ಮಹಾನದಿಯ ಈ ಭಾಗದಲ್ಲಿ ಕಂಡುಬರ್ತಕ್ಕಂಥ ಕೃಷ್ಣಾ ನದಿಯ ಮುಖಜ ಭೂಮಿಯ ಕೆಲವು ಭೂಭಾಗದ ಪ್ರದೇಶಗಳಲ್ಲಿ ಕಂಡುಬರ್ತದೆ, ಸರಿಯಾಗಿದ್ದಿರ್ತಕ್ಕಂಥದ್ದು. ಎರಡನೇದು, ಸೂಚೀಪರ್ಣ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತದೆ ಅಂಥೇಳಿ ಕೇಳಿದಾನೆ. ಅದು ಉಷ್ಣವಲಯದಲ್ಲಿ ಇವು ಕಂಡುಬರುವುದಿಲ್ಲ. ವಿಶೇಷವಾಗಿ ಭಾರತದ ಈ ಶೀತ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತಾವೆ. ನಮ್ಮ ಭಾರತದ ಉತ್ತರ ವಲಯದಲ್ಲಿ ವಿಶೇಷವಾಗಿ ಈ ಹಿಮಾಲಯದ ಪರ್ವತ ಭಾಗಗಳಲ್ಲಿ ಕಂಡುಬರ್ತಕ್ಕಂಥವು ಯಾವುದು? ಈ ಸೂಚೀಪರ್ಣ ಮೊನಚಾದ ಎಲೆಗಳುಳ್ಳ ಕಾಡುಗಳು ಅಂತೇಳಿ. ಈ ಕಾಡುಗಳು ಹೇಗಿದ್ದಿರ್ತಾವೆ ಅಂತಂದರೆ ಈ ಎಲೆಗಳು ಅತ್ಯಂತ ಮೊನಚಾಗಿದ್ದಿರ್ತಾವೆ. ಯಾವುದೇ ಏನಪ್ಪ ಅಂತಂದರೆ ಈ ಮಂಜು ಬಿದ್ದಾಗ ಅದು ನೇರವಾಗಿ ಅದು ಜರಿದು ಬೀಳುವ ರೀತಿಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಕೆಲವೊಂದು ಈ ಇದು ಯಾವುದಂತಂದರೆ ಹಿಮಾಲಯದ ಪರ್ವತದಲ್ಲಿ ಮರಗಳು ಹೇಗಿದ್ದಿರ್ತಾವೆ ಅಂತಂದರೆ ಈ ಕೆಳಮುಖವಾಗಿ ಮೊನಚಾಗಿ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಬಿದ್ದಿರ್ತಕ್ಕಂತಹ ಹಿಮ ಜಾರುವಂತೆ ಇದ್ದಿರ್ತಾವೆ. ಹೀಗಾಗಿ ಅದು ಭಾರತದ ಉಷ್ಣವಲಯದಲ್ಲಿ ಕಂಡುಬರುವುದಿಲ್ಲ. ಅದು ಕಂಡುಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ಶೀತ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರ್ತದೆ. ಹೀಗಾಗಿ ಎರಡನೇ ಆಪ್ಷನ್ ತಪ್ಪು. ಮೂರನೇದು ಸಿ ಆಪ್ಷನ್ ಏನಪ್ಪ ಅಂತಂದರೆ ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಒಂದು ಭಾಗವಾಗಿದ್ದಾಗ ಸರಿಯಾದ ಇದ್ದಿರ್ತಕ್ಕಂತಹ ವಾಕ್ಯ. ನಿತ್ಯ ಹರಿದುವ ಕಾಡುಗಳು ಬಹಳಷ್ಟು ದಟ್ಟವಾದ ಕಾಡುಗಳು ಅದಾವು ಅನ್ನೋದು ಸರಿಯಾಗಿದ್ದಿರ್ತಕ್ಕಂಥ ಉತ್ತರ. ಅಂದರೆ ಎ ಸಿ ಡಿ ಸರಿಯಾಗಿದ್ದಿರ್ತಕ್ಕಂಥವುಗಳು ಅಂಥೇಳಿ. ಎ ಸಿ ಡಿ ಯಾವ ಆಪ್ಷನ್ಸಲ್ಲಿ ಇದೆ ಅಂತಂದರೆ ಎ ಸಿ ಡಿ ಇಲ್ಲಿ ಎರಡನೇ ಆಪ್ಷನ್ನಲ್ಲಿ ನಾವು ನೋಡ್ತೀವಿ. ಎ ಸಿ ಡಿ ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಕಾಲಮ್ನ ಎನಲ್ಲಿ ಬೆಳೆಗಳು ಮತ್ತು ಕಾಲಮ್ ಬಿನಲ್ಲಿ ಬೆಳೆಯ ವಿಧಗಳನ್ನು ನೀಡಲಾಗಿದೆ. ಕಾಲಮ್ ಎನಲ್ಲಿ ಬೆಳೆಗಳು, ಕಾಲಮ್ ಬಿನಲ್ಲಿ ಬೆಳೆಯ ವಿಧಗಳನ್ನು ನಾವು ನೋಡ್ತೀವಿ. ಕಾಲಮ್ ಎ ಮತ್ತು ಕಾಲಮ್ ಬಿಯನ್ನು ನಾವು ನೋಡೋದಾದರೆ, ಕಾಲಮ್ ಎನಲ್ಲಿ ಕೊಟ್ಟಿರ್ತಕ್ಕಂತಹ ಗೋಧಿ ಅದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ ಬಿಯಲ್ಲಿ ಗೋಧಿ ಅನ್ನುವುದು ಒಂದು ಆಹಾರ ಧಾನ್ಯ ಬೆಳೆ ಅಥವಾ ಆಹಾರ ಬೆಳೆಯನ್ನು ನೋಡ್ತೀವಿ. ಕಬ್ಬು ಅನ್ನುವುದು ವಾಣಿಜ್ಯ ಬೆಳೆ. ಅನಂತರ ಟೀ ಎನ್ನುವುದು ಪಾನೀಯ ಬೆಳೆ. ಅನಂತರ ಹತ್ತಿ ಎನ್ನುವುದು ನಾರಿನ ಬೆಳೆ. ಇನ್ನು ತೋಟಗಾರಿಕಾ ಬೆಳೆ ಅಂತಕ್ಕಂಥದ್ದು ಇದನ್ನು ನಾವು ನೋಡ್ತೀವಿ. ತೋಟಗಾರಿಕಾ ಬೆಳೆ ಅಂತಂದರೆ ಯಾವುದನ್ನು ನಾವು ತೋಟಗಾರಿಕಾ ಬೆಳೆ ಅಂತ ಹೇಳ್ತಿರ್ತೀವಿ? ವಿಶೇಷವಾಗಿ ತರಕಾರಿ ಬೆಳೆಯೋದನ್ನು, ಹಣ್ಣುಗಳನ್ನು ಬೆಳೆಯೋದನ್ನು, ಹೂಗಳನ್ನು ಬೆಳೆಯೋದನ್ನು ನಾವು ತೋಟಗಾರಿಕಾ ಬೆಳೆ ಅಂತ ಕೊಡ್ತೀವಿ. ಈ ಕಡೆ ಏನಾದರೂ ತರಕಾರಿ, ಹಣ್ಣು, ಹೂವು ಅಂತ ಕೊಟ್ಟಿದ್ದರೆ ಅದಕ್ಕೇನಪ್ಪ ಅಂತಂದರೆ ಇದು ಸರಿಯಾಗಿದ್ದಿರ್ತಕ್ಕಂತಹ ಉತ್ತರ ಆಗ್ತಿತ್ತು. ಹೀಗಾಗಿ ಇದರ ಸರಿಯಾದದ್ದು ಅಂತಂದರೆ ಗೋಧಿ ಆಹಾರ, ಕಬ್ಬು ವಾಣಿಜ್ಯ, ಟೀ ಅನ್ನೋದು ಪಾನೀಯ, ಹತ್ತಿ ಅನ್ನುವುದು ನಾರಿಂದ ಅಂಥೇಳಿ ನಾವು ನೋಡಿದಾಗ ಇದು ಎ 4ನೇ ಆಪ್ಷನ್ ಇದ್ದಿರ್ತಕ್ಕಂಥದ್ದು. ಅದು ನೇರವಾಗಿ ಎಲ್ಲಿದೆ ಅಂತಂದರೆ ರೀ ಒಂದೇ ಒಂದದ 3ನೇ ಆಪ್ಷನ್ನಲ್ಲಿ ನಾವು ನೋಡ್ತೀವಿ. ಸರಿಯಾದ ಉತ್ತರ 3. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿಗೆ ಪ್ರಶ್ನೆಗಳು ಮುಗಿದಿರ್ತವೆ. ಇಲ್ಲಿವರೆಗೆ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಎಜುಕೇಟೆಡ್ ಆಗಿದ್ದಿರ್ತಕ್ಕಂತಹ GS ನಾಗರಾಳೆ ಅವರಿಂದ ತುಂಬಿರದ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತು ಮುಂದೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ, ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.